ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾವಿವತ್ತು ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ಬಗ್ಗೆ ಮಾತನಾಡಲಿಕ್ಕಿದ್ದೀವಿ. ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯವರು ಟ್ಯಾಲೆಂಟ್ ಹಂಟ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ಸು ಕಂಡಿದ್ದಾರೆ. ಆದರೆ ಇದರ ಯಶಸ್ಸಿನ ಜೊತೆಯಲ್ಲಿ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಉಡುಪಿ ಜಿಲ್ಲೆಯನ್ನು ಪ್ರತ್ಯೇಕ ವಲಯವನ್ನಾಗಿ ಘೋಷಿಸಬೇಕೆಂಬುದು ಅವರ ಬೇಡಿಕೆಯಾಗಿದೆ. ಯಾಕಂತ ಹೇಳಿದರೆ ಉಡುಪಿ ಇವಾಗ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ, ಕೊಡಗು ಇವುಗಳ ಜೊತೆಯಾಗಿ ಕಾರ್ಯನಿರ್ವಹಿಸ್ತಿದೆ. ಆದರೆ ಇಲ್ಲಿರುವ ಪ್ರತಿಭೆಗಳಿಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಸಿಗುವುದು ಅಂತ ಹೇಳಿದರೆ ಪ್ರಮಾಣವನ್ನು ನೋಡಿದಾಗ ಇಲ್ಲಿ ಅವಕಾಶ ಸಿಗುವುದು ಬಹಳ ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರತಿಭಾವಂತ ಆಟಗಾರರು ಇರುವುದರಿಂದ ತಮ್ಮ ವಲಯವನ್ನು, ತಮ್ಮ ಜಿಲ್ಲೆಯನ್ನು ಪ್ರತ್ಯೇಕವಾದಂಥ ವಲಯವನ್ನಾಗಿ ಘೋಷಿಸಬೇಕೆಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲೆಯ ಬೇಡಿಕೆಯೂ ಕೂಡ ಇದಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸಾದ್ ಹಾಗೂ ಇತರ ಪದಾಧಿಕಾರಿಗಳೊಂದಿಗೆ ನಡೆಸಿದ ಈ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಇವತ್ತು ನಮ್ಮೊಂದಿಗೆ ಅತಿಥಿಗಳಾಗಿ ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಉಡುಪಿ ಜಿಲ್ಲೆ ಕ್ರಿಕೆಟ್ ಸಂಸ್ಥೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು, ಟ್ಯಾಲೆಂಟ್ ಹಂಟ್, ಪ್ರತಿಭೆಯನ್ನು ಅನ್ವೇಷಣೆ ಮಾಡುವಂಥದ್ದು. ನಿಜವಾಗಿ ಇದು ಆಗಬೇಕಾದಂಥ ಕೆಲಸ, ಭಾಳ ಸಮಯದಿಂದ ಆಗಬೇಕಾಗಿತ್ತು, ಒಂದು ನಡೀತಿದೆ. ಈ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ನಮ್ಮ ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆ ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ ನಾವು ಈಗ 13 ವರ್ಷ ಆಯಿತು. ಭಾಳಷ್ಟು ಆ್ಯಕ್ಟಿವಿಟಿಗಳನ್ನು ನಾವು ಬರ್ತಾ ಇದ್ದೇವೆ. ನಮ್ಮ ಒಂದು ಉಡುಪಿ ಜಿಲ್ಲೆ ವಿಶೇಷತೆ ಅಂತ ಹೇಳಿದರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಭಾಳಷ್ಟು ಒಂದು ಮಕ್ಕಳು ಕ್ರಿಕೆಟ್ ಬಗ್ಗೆ ಭಾಳ ಆಸಕ್ತರಾಗಿದ್ದಾರೆ. ನಾವು ಯಾವುದೇ ಒಂದು ಜಿಲ್ಲೆಗೆ ನಾವು ಕಂಪೇರ್ ಮಾಡೋದಿಲ್ಲ. ಈಗ ನಮ್ಮ ಪಕ್ಕದ ಉಭಯ ಜಿಲ್ಲೆ ಮಂಗಳೂರು ಇರ್ಬೋದು, ಆದರೆ ಮಂಗಳೂರಿನಲ್ಲಿ ಈಗಲೂ ತಾನೇ ಕೆಲವೊಂದು ಅಂಡರ್ ಆರ್ಮ್ ಕ್ರಿಕೆಟ್ ಸಮೇತ ಪ್ರಾಕ್ಟೀಸ್ನಲ್ಲಿದೆ. ಆದರೆ ನೀವು ಉಡುಪಿಯಲ್ಲಿ ನೋಡಿದರೆ ಇಲ್ಲ, ಉಡುಪಿಯಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಇದೆ, ಟೆನ್ನಿಸ್ ಬಾಲ್ ಆಡ್ತಾರೆ ಬಿಟ್ಟರೆ ಅಂಡರ್ ಆರ್ಮ್ ಕ್ರಿಕೆಟನ್ನು ನಾವು ಆಡೋದಿಲ್ಲ. ಆದರೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಾವು ಕಂಡುಕೊಂಡದ್ದೇನಂತ ಹೇಳಿದರೆ, ಇವತ್ತು 300ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಪ್ರಾಕ್ಟೀಸಲ್ಲಿದ್ದರು. ಆದರೆ ನೀವು ಮಕ್ಕಳ ಒಂದು ಬಾಡಿ ಸ್ಟ್ರಕ್ಚರನ್ನು ನೋಡಿದರೆ, ನಮ್ಮ ಬಿಲ್ಡ್ ನೋಡಿದರೆ, ಉಡುಪಿಯ ಬಿಲ್ಡ್, ದ ಪ್ಲೇಯರ್ಸ್ ಬಿಲ್ಡ್ ಈಸ್ ಮಚ್ ಬೆಟರ್ ದೆನ್ ಎನಿ ಆಫ್ ದ ಬಿಲ್ಡ್ ಇನ್ ಕರ್ನಾಟಕ. ಐ ವಾಂಟ್ ಟು ಸೇ ಸೊ ವೆದರ್ ಇಂದನೂ ಇರ್ಬೋದು ಅಥವಾ ಇಲ್ಲಿನ ಒಂದು ಜೀನ್ ಫ್ಯಾಕ್ಟರ್ ಇಂದನೂ ಉಡುಪಿಯ ಒಂದು ಮಕ್ಕಳಿನ ಒಂದು ಬಾಡಿ ಸ್ಟ್ರಕ್ಚರು, ಹೈಟು ಮತ್ತು ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ನಮ್ಮ ಉಡುಪಿಯ ಪ್ಲೇಯರ್ಸ್ಗಳು ನೀವು ಇವತ್ತು ನೋಡಿದಾಗೆ ಭಾಳಷ್ಟು ಮಕ್ಕಳು ಆಲ್ರೌಂಡರ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈಗ ಭಾರತ ದೇಶದಲ್ಲಿ ಆಗ್ಬೋದು ಅಥವಾ ಯಾವುದೇ ಒಂದು ನೀವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಇರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಆಲ್ರೌಂಡರ್ ಕ್ರಿಕೆಟರ್ಸಿಗೆ ಹೆಚ್ಚು ಮನ್ನಣೆ ನೀಡುವಂಥ ಒಂದು ಸಂದರ್ಭ ಬಂದೇ IPL ಹರಾಜಿನಲ್ಲಿ ನೋಡ್ತೀವಲ್ಲ ನಾವು. ಯಾಕಂತ ಹೇಳಿದರೆ ಅವನು ಒಂದು 50-60 ರನ್ನು, ಒಂದು 3-4 ವಿಕೆಟ್ ತೆಗೆಯುವಂಥ ಪ್ಲೇಯರ್ ಇದ್ದರೆ ಮಾತ್ರ ನಮಗೆ ಈ ನಮ್ಮನೆ ಒಂದು ಮುಂದೆ ಮಕ್ಕಳಿಗೆ ಅವಕಾಶ ಸಿಗ್ತದೆ. ಈ ನಿಟ್ಟಿನಲ್ಲಿ ಉಡುಪಿಯಲ್ಲಿ ನೀವು ಈಗಾಗಲೇ ನೋಡಿದಾಗೆ ಉಡುಪಿಯಲ್ಲಿ ಒಂದು 7-8 ಜನ ಉತ್ತಮ ರೀತಿಯ ಕ್ರಿಕೆಟ್ ಕೋಚ್ಗಳಿದ್ದಾರೆ. ವಿಜಯ್ ಆಳ್ವರ್ ಇರ್ಬೋದು, ದಯಾನಂದ್ ಬಂಗೇರೆ ಇರ್ಬೋದು, ಉದಯ್ ಕಟ್ಪಾಡಿ ಇರ್ಬೋದು, ರೆನ್ ಟ್ರಾವಿಸ್ ಇರ್ಬೋದು, ಅಥವಾ ಬಾಲಕೃಷ್ಣ ಪರ್ಕಾಡ್ ಅವರು ಒಂದು ಕಾಲದಲ್ಲಿ ಮಾಡ್ತಾ ಇದ್ರು, ಅಥವಾ ಪ್ರಭಾಕರ್ ಶೆಟ್ಟರ್ ಇರ್ಬೋದು, ಅಥವಾ ಲಿಂಗಪ್ಪ ಅವರು ಇರ್ಬೋದು. ಇವರೆಲ್ಲರೂ ಬಹಳಷ್ಟು ತಮ್ಮ ಜೀವನವನ್ನು ಈ ಕ್ರಿಕೆಟಿಗೋಸ್ಕರ ಒಂದು ಮುಡುಪಾಗಿ ಇಟ್ಟಿದ್ದಾರೆ. ಸೊ ಇವರೆಲ್ಲ ಸೇರಿ ಬಹಳಷ್ಟು ಮಕ್ಕಳನ್ನು ಒಂದು ಹಂತಕ್ಕೆ ತರ್ತಾ ಇದ್ದಾರೆ. ಆದರೆ ಮುಂದಿನ ಹಂತದಲ್ಲಿ ಸಿಲೆಕ್ಷನ್ ಪ್ರೋಸೆಸ್ ಹೋದಾಗ ನಮ್ಮ ಮಕ್ಕಳು ಒಂದು ಮಂಗಳೂರು ಝೋನಿನ ಅಂಡರ್ ಆಡಬೇಕಾಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅವಾಗ ಪರಿಸ್ಥಿತಿ ಬರೋದಕ್ಕೆ ಏನಾಗ್ತದೆ ಅಂತ ಹೇಳಿದರೆ, ಬಿಕಾಸ್ ಆಫ್ ದ ಮೋರ್ ಕಾಂಪಿಟೇಷನ್, ಅದೆಷ್ಟೋ ಮಕ್ಕಳು ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಈ ಒಂದು ಟ್ಯಾಲೆಂಟ್ ಹಂಟ್ ಮಾಡಿದ ಒಂದು ವಿಶೇಷತೆ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟು ಟ್ಯಾಲೆಂಟ್ ಮಕ್ಕಳಿದ್ದಾರೆ ಅಂದರೆ ನಮಗೊಂದು ಬೇಕಿತ್ತು. ಯಾಕಂದರೆ ಈಗ ನಾವು ಮುಂದೆ ಈಗ ಉಡುಪಿ ಜಿಲ್ಲೆಗೆ ಒಂದು ನಮಗೆ ಮಾನ್ಯತೆ
ಅಥವಾ ಸಪರೇಟ್ ಝೋನಿನ ಯಾವುದೇ ಒಂದು ಬೇಡಿಕೆಯನ್ನು ನಾವು ಕರ್ನಾಟಕ ಕ್ರಿಕೆಟ್ ಸಂಸ್ಥೆಗೆ ಹೋಗಬೇಕಾದ್ರೂ ನಮ್ಮಲ್ಲಿ ಆ ಬಂಡವಾಳ ಇದೆ ಅಂತ ನಮಗೆ ನೋಡ್ಬೇಕು. ಇವತ್ತು ನಮಗೆ ಬಹಳ ಒಂದು ಕಾನ್ಫಿಡೆಂಟ್ಲಿ ನಾವು ಹೇಳ್ಬೋದು ಅಂತ ಹೇಳಿದ್ರೆ, ಇವತ್ತು 300ಕ್ಕಿಂತ ಹೆಚ್ಚು ಮಕ್ಕಳು ಬೇರೆ ಬೇರೆ ಒಂದು ಕೋಚಿಂಗ್ ಅಂಡರ್ ಟ್ರೈನ್ ಆದವರು ಇವತ್ತು ಮಕ್ಕಳು ಇಲ್ಲಿ ಬಂದು ಪಾಲ್ಗೊಂಡು ನಾವು ಬೇರೆ ಬೇರೆ ರೀತಿಯಂತ ಮ್ಯಾಚನ್ನು ಸಮೇತ ಮಾಡಿದ್ವಿ. ಸೊ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ತುಂಬ ಟ್ಯಾಲೆಂಟೆಡ್ ಮಕ್ಕಳು ಇಲ್ಲಿದ್ದಾರೆ. ಖಂಡಿತವಾಗಿ ಆ ಮಕ್ಕಳು ಅವಕಾಶ ವಂಚಿತರಾಗಬಾರ್ದು. ಅವರಿಗೊಂದು ಸರಿಯಾದ ರೀತಿಯಲ್ಲಿ ಯಾರು ಒಳ್ಳೇದಾಡ್ತಾರೆ ಅವರಿಗೆ ಸ್ಥಾನಮಾನ ಸಿಗಬೇಕು. ಸರ್, ಇದು ವಲಯ ವಿಚಾರ ಬಂದಾಗ ಈಗ ನಾವೆಲ್ಲ ಮಂಗಳೂರು ವಲಯಕ್ಕೆ ಹತ್ಕೊಂಡಿದ್ದೀವಿ. ಮಂಗಳೂರಿಗೆ ಹೋಗುದಂತ ಹೇಳಿದ್ರೆ ಆಡೋದು ಬಿಡಿ, ಹೋಗುದಂತ ಹೇಳಿದ್ರೆ ನಮ್ಗೆ ಭಾಳ ದೂರ ಕೂಡ ಆಗ್ತದೆ. ಸೊ ಇಲ್ಲಿ ಆ ಪ್ರತಿಭೆಗಳು ಬಹಳ ವಂಚಿತರಾಗ್ತಾ ಇದ್ದಾರೆ. ಈ ವಿಚಾರ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ತಲುಪಿದೆ ಸರ್. ನಮ್ಗೊಂದು ಸಪ್ರೇಟ್ ನಾವು ಈಗಾಗಲೇ 12-13 ವರ್ಷ ಹಿಂದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾಗಿ ಅನಿಲ್ ಕುಂಬ್ಳೆ ಅವರಿದ್ದರು. ಹೌದು ಸರ್. ಅವಾಗ ನಾವು ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆ, ನಾನು ಮತ್ತು ನಮ್ಮ ಅಂದಿನ ಕಾರ್ಯದರ್ಶಿ ಆದಂಥ ಪ್ರಭಾಕರ್ ಶೆಟ್ಟರು, ನಾವು ಒಂದು ಎಲ್ಲ ಒಂದು ಅಪ್ಲಿಕೇಶನ್ ಮೂಲಕ ನಾವು ಅನಿಲ್ ಕುಂಬ್ಳೆ ಅವರು ಮತ್ತು ಆಗಿನ ಕಾರ್ಯದರ್ಶಿಯಾದ ಜವಗಲ್ ಶ್ರೀನಾಥ್ ಅವರನ್ನು ನಾವು ಭೇಟಿಯಾಗಿ ಬಂದ್ವಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವರ ಆಫೀಸ್ನಲ್ಲಿ ಭೇಟಿಯಾಗಿ ನಮ್ಮೆಲ್ಲ ಒಂದು ಬೇಡಿಕೆಯನ್ನು ಹೇಳಿದಾಗನೂ ಅವರು ಅವಾಗ ಒಂದು ಹಂತದಲ್ಲಿ ಅವ್ರು ಹೇಳಿದರು, ನಾವು ಇದ್ರ ಬಗ್ಗೆ ಕನ್ಸಿಡರ್ ಮಾಡ್ತೀವಿ, ಏನು ಉಡುಪಿಯವರು ಮಾತಾಡ್ತಾ ಇದ್ದಾರೆ ಅದು ಸರಿಯಾಗಿದೆ ಅಂತ. ಆದರೆ ಮತ್ತೆ ಬರುವ ದಿನಗಳಲ್ಲಿ ಬೇರೆ ಬೇರೆ ಪದಾಧಿಕಾರಿಗಳು ಬಂದರು, ನಮಗೆ ಅದಕ್ಕೆ ಸರಿಯಾದಂಥ ರೀತಿಯ ನಮಗೆ ಅಪ್ರೋಚ್ ಮತ್ತು ನಮ್ಗೆ ಅವರನ್ನು ಮೀಟ್ ಆಗುವಂಥ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಕ್ಕಿತ್ತು, ಆದರೆ ಅದನ್ನು ಸರಿಯಾಗಿ ಅವರು ನಮ್ಮನ್ನಷ್ಟು ಸ್ಪಂದಿಸಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಇದ್ರ ಎಷ್ಟು ವರ್ಷ ನಾವು ವೆಯ್ಟ್ ಮಾಡ್ದಂತ ನಾವು ಈಗ ಒಂದು ಇದಕ್ಕಿದ್ದಂತೆ ನಾವೆಲ್ಲ ನಮ್ಮ ಹಿರಿಯ ಕೋಚ್ಗಳ ಸಮ್ಮುಖದಲ್ಲಿ ಈ ಸತಿ ಟ್ಯಾಲೆಂಟ್ ಹಂಟ್ ಮಾಡಿ ನಾವು ವಿ ವಾಂಟ್ ಟು ಡೂ ಎ ಡಾಕ್ಯುಮೆಂಟೇಶನ್ ಆಫ್ ಎವ್ರಿಥಿಂಗ್ of all the activity what we do, and we want to put forward in front of the all the committee KCA, and let KCA will take a call. ಇವಾಗ ಸರ್, ನಮ್ಮಲ್ಲಿ ಪ್ರತಿಭೆ ಇದೆ, ಒಳ್ಳೆ ಆಡಲಿಕ್ಕೆ ಒಳ್ಳೆ ಬೆದರ್ ಇದೆ, ಎಲ್ಲವೂ ಇದೆ. ಆದರೆ ನಮ್ಮಲ್ಲಿ ಒಳ್ಳೆ ಕ್ರೀಡಾಂಗಣ ಇಲ್ಲ. ನಾವು ಪ್ರತಿ ಬಾರಿ ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕೇಳಿಕೊಂಡು ಅಲ್ಲಿ ಮಕ್ಕಳನ್ನ ಆಡಿಸ್ತಾ ಇದ್ದೀವಿ. ಸೊ KCAಗೆ ಈ ಒಂದು ನಮ್ಮ ಕೊರತೆಯನ್ನು KCA ಗಮನಕ್ಕೆ ತಂದಿದ್ದೀರಾ ಸರ್ ಕ್ರೀಡಾಂಗಣಕ್ಕೆ? ನನಗೆ ನಾನು ಮಾಜಿ ರಣಜಿ ಆಟಗಾರರು, ಮೊದಲಿನ IPLನ ಹೆಡ್ ಆದಂಥ ಬ್ರಜೇಶ್ ಪಟೇಲನ್ನು ನಾನು ಖುದ್ದಾಗಿ ಭೇಟಿಯಾದಾಗ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯವರು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಸ್ಟೇಡಿಯಂ ಪ್ರತ್ಯೇಕ ಸ್ಟೇಡಿಯಂ ಇರಬೇಕೆಂಬ ಒಂದು ಆಸೆಯನ್ನು ಅವರು ಹೊಂದಿದ್ದಾರೆ. ಸೊ ಈಗಾಗಲೇ ಈಗ ಅವರು ಉಡುಪಿಯಲ್ಲಿ ಸಮೇತ ನೀವು ಜಾಗವನ್ನು ಗೊತ್ತು ಮಾಡಿ ಡಾಕ್ಟ್ರೆ, ನಾವು ಅಲ್ಲಿ ಸ್ಟೇಡಿಯಂ ಎಲ್ಲ ನಾವೇ ಮಾಡ್ತೇವೆ, ಅದನ್ನು ಪರ್ಚೇಸ್ ಮಾಡಿ ಸ್ಟೇಡಿಯಂ ಆಗಿದೆ ನಾವೇ ಮಾಡ್ತೇವೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ನಾವು ಕೂಡಲೇ ಈಗ ನಮ್ಮೆಲ್ಲ ಸೀನಿಯರ್ ಮೆಂಬರ್ ಜೊತೆ ಸೇರಿಬಿಟ್ಟು ಜಾಗ ಗೊತ್ತು ಮಾಡಿ ಸೈಮಲ್ಟೇನಿಯಸ್ಲಿ ನಾವು ಉಡುಪಿಯಲ್ಲಿ ಆಗೊಂದು ಆಕ್ಟಿವಿಟಿಯನ್ನು ನಾವು ಅವರಿಗೆ ಜೊತೆಯಲ್ಲೇ ನಾವು ಅವರಿಗೆ ಹೇಳ್ತೇವೆ. ಯಾರಿಗೆ ನಿಮ್ಮ ಗಮನದಲ್ಲಿ ಏನಾದರೂ ಇದೆ ಸರ್ ಈ ಜಾಗ ಸೂಕ್ತ ಅನಿಸಬಹುದು? ಅದು ಈಗಾಗಲೇ ನಾವೀಗ ಒಂದು 3-4 ಜಾಗದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಇದೆ. ಒಂದು ಕೊಳಲಗಿರಿಯಲ್ಲಿ ಇದೆ ಒಂದು ಜಾಗ, ಮತ್ತೆ ಬೇರೆ ಬೇರೆ ಹತ್ರದಲ್ಲಿದೆ. ಅಥವಾ ಅದಕ್ಕೆ ಎಷ್ಟು ಜಾಗ ಬೇಕು ಅಥವಾ ಅದು ಎಷ್ಟು ಇದು ಬೇಕು ಅದನ್ನೆಲ್ಲ ಒಂದು ಎಕರೆ ಬೇಕು ಅಂತೇಳಿ ಡಿಸೈಡ್ ಮಾಡಿ ಸ್ವಲ್ಪ ದೊಡ್ಡ ಜಾಗ ಇದ್ದಷ್ಟು ಒಳ್ಳೇದು ಮಾಡಿಬಿಟ್ಟು ಮತ್ತೆ ನಾವು ಆ ಪ್ರಪೋಸಲ್ ಸಮೇತ ನಾವು ಇಲ್ಲಿಗೆ ಹೋಗ್ತೇವೆ. ಯಾರ ಹತ್ರ? ಸರ್ಕಾರಿ ಜಾಗನೇ ಆಗ್ಬೇಕಲ್ಲ ಸರ್? ಸರ್ಕಾರಿ ಜಾಗ ಆಗ್ಬೇಕು. ಸರ್ಕಾರಿ ಅಲ್ಲ, ಪ್ರೈವೇಟ್ ಜಾಗನೂ ಆಗ್ತದೆ. ಅದು ಪ್ರೊವೈಡೆಡ್, ಅದು ರೇಟ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ಮಾಡಿ ಅವ್ರ ಹತ್ರ ತಗೊಂಡು ಹೋಗ್ತೇವೆ. ಮತ್ತೆ ಅದನ್ನು ಅವರು ಯಾವ ನಮ್ನಿ ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಅಥವಾ ಸರ್ಕಾರಿ ಜಾಗನಾದ್ರೂ ಅವರು KCAಗೆ ಒಂದು ಇಷ್ಟು ವರ್ಷ ಲೀಸ್ ಆಗಿ ಕೊಟ್ಟರು ಅದನ್ನು ಡೆವಲಪ್ ಮಾಡಲಿಕ್ಕೆ ಸಹ ಸಾಧ್ಯತೆ ಇದೆ. ಸೊ ಸರ್ಕಾರಿ ಜಾಗವನ್ನು ಗೊತ್ತು ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಯವರ ಹತ್ರ ಈಗ ಈ ನಿಟ್ಟಿನಲ್ಲಿ ಕೂಡಲೇ ಮಾತಾಡ್ತೇನೆ. ಮತ್ತು ನಮ್ಮ ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಂದರೆ ಉಡುಪಿ ಜಿಲ್ಲಾ ಇದು ಕ್ರೀಡಾಧಿಕಾರಿ ಡಾಕ್ಟರ್ ರೋಷನ್ ಶೆಟ್ಟಿ ಅವರು ಸಮೇತ ನಮ್ಮ ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ಒಂದು ಎಕ್ಸಿಕ್ಯೂಟಿವ್ ಮೆಂಬರ್ ಒಬ್ಬರು. ಅವ್ರ ಹತ್ರ ನಾವೀಗ ಕ್ರೀಡಾಧಿಕಾರಿ ಹತ್ರ ಮಾತಾಡಿದ್ದಾರೆ. ಅವರು ಒಂದು ಸರ್ಕಾರದ ಯಾವುದೋ ಒಂದು ಗ್ರೌಂಡನ್ನು ಈಗ ನಮಗೆ ಗೊತ್ತು ಮಾಡಿ ಕೊಡಲಿಕ್ಕೆ ರೆಡಿ ಇದ್ದಾರೆ. ಗೊತ್ತು ಮಾಡಿ ಮತ್ತೆ ನಾವು ಅದನ್ನು ಜಿಲ್ಲಾ ಅಧಿಕಾರಿ ಮೂಲಕ ನಾವು ಒಂದು ಪ್ರಪೋಸಲನ್ನು ನಾವು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಕೊಡ್ತೇವೆ. ಕೊಟ್ಟು ಬಿಟ್ಟು ಅವರು ಅದನ್ನು ಡೆವಲಪ್ ಮಾಡೋದಾದರೆ ಮುಂದಿನ ಹಂತದಲ್ಲಿ ನಮಗೆ ಎಲ್ಲ ರೀತಿಯ ಒಂದು ಮಾನ್ಯತೆ ಸಿಗುವಂಥ ಒಂದು ಸಾಧ್ಯತೆ ಇದೆ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಒಳ್ಳೆ ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋಮಶೇಖರ್ ಅವರೇ. ಖಂಡಿತವಾಗಿಯೂ ಐ ಆಮ್ ಪ್ರಿಟಿ ಶ್ಯೂರ್ ನಮ್ಮ ಒಂದು ಹೋರಾಟ ಮತ್ತು ನಮ್ಮ ಒಂದು ಹಾರ್ಡ್ ವರ್ಕಿಗೆ ಖಂಡಿತವಾಗಿ ಒಂದಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿಫಲ ಸಿಗುವಂಥ ನಿರೀಕ್ಷೆಯಲ್ಲಿ ನಾವು ಥ್ಯಾಂಕ್ ಯು ಸರ್. ಧನ್ಯವಾದ. ಉಡುಪಿ ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ರನ್ ಟ್ರೆವಿಸ್ ಡಯಾಸ್
ಅವರು ನಮ್ಮೊಂದಿಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಕ್ರಿಕೆಟ್ ಯಾವ ರೀತಿ ನಡೀತಾ ಇದೆ, ಅದರ ಅಭಿವೃದ್ಧಿಗೋಸ್ಕರವಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾರೆ. ಅವರನ್ನು ಪೋಷಿಸಲಿಕ್ಕೆ, ಅವರನ್ನ ಬೆಳೆಸಲಿಕ್ಕೆ, ಅವರನ್ನು ಆಯ್ಕೆ ಮಾಡಲಿಕ್ಕೆ ಈ ಸಂಸ್ಥೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಎಂಬುದನ್ನು ಡಯಾಸ್ ಹತ್ರ ನಾವು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇಲ್ಲಿ ಇವಾಗ ಅಂಡರ್ 18, 16 and 19 ಇಲ್ಲ, ಅಂಡರ್ 14, 16, 19, 23 ಮತ್ತು ವಿಮೆನ್ಸ್ ಕ್ರಿಕೆಟ್ ಇಲ್ಲಿ ಆಯ್ಕೆ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ, ಟ್ಯಾಲೆಂಟ್ ಹಂಟನ್ನು ಮಾಡ್ತಾ ಇದ್ದೀರಿ. ಸೊ ಇದರ ಉದ್ದೇಶ ಏನಾಗಿರ್ಬೋದು ಸರ್? ನಾವು ಉಡುಪಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನನ್ನು ಒಂದು 10 years ಹಿಂದೆ ಸ್ಟಾರ್ಟ್ ಮಾಡಿದ್ವಿ. ಹಾಂ ಸರ್. ಸೊ ದ ರೀಸನ್ ಏನಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಕ್ರಿಕೆಟರ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಿಂದ. ಈಗ ಕೋಸ್ಟಲ್ ಸೈಡಲ್ಲಿ ನೋಡಿದರೆ ತುಂಬ ಟ್ಯಾಲೆಂಟ್ ಇರ್ತದೆ. ಅಲ್ಲಿ ಸ್ಪೆಷಲಿ ಈ ಫಿಶರ್ಮೆನ್ಸ್ ಕಮ್ಯುನಿಟಿ ಆಗಲಿ ಮತ್ತು ಟೈರ್ 3 ಸಿಟಿಯಲ್ಲಿ ಕ್ರಿಕೆಟಿಗೆ ಜಾಸ್ತಿ ಎಕ್ಸ್ಪೋಜರ್ ಸಿಗಲ್ಲ. ನಮ್ಮಲ್ಲಿ ಬೆಂಗಳೂರು ಹುಡುಗರು 8 ಗಂಟೆ ಇನ್ವೆಸ್ಟ್ ಮಾಡ್ತಾರೆ ಟೈಮ್. ನಮ್ಮಲ್ಲಿ ಉಡುಪಿಯಲ್ಲಿ ಯಾವ ಥರ ಆಗಿದೆ ಅಂದರೆ ಜಾಸ್ತಿ ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಆದರೆ ಕ್ರಿಕೆಟರ್ಸ್ ತುಂಬ ಟ್ಯಾಲೆಂಟ್ ಇದೆ, ಆದರೆ ನಮ್ಮಲ್ಲಿ ಆ ಕ್ರಿಕೆಟ್ ಒಂದು ಸ್ಟ್ರಕ್ಚರೈಸ್ಡ್ ಕೋಚಿಂಗ್ ಮಾಡೋದು ಬಹಳ ಕಡಿಮೆ. ಈಗ ಒಂದು 1993 ಅಜ್ಜರ್ ಕಾರ್ಡ್ನಲ್ಲಿ ಪ್ರಭಾಕರ್ ಶೆಟ್ಟಿ ಸರ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರು, ಅವರು ಮತ್ತು ದೀಪಕ್ ಸರ್. ಆಮೇಲೆ ಆಲ್ಮೋಸ್ಟ್ 2007 ಆಗಿ ಕಡ್ಪಾಡಿಯಲ್ಲಿ KRS ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಉದಯ್ ಸರಿಂದ. ಸೊ ಹಾಗೆ ಒಂದೊಂದು ಅಕಾಡೆಮಿ ಸ್ಟಾರ್ಟ್ ಆಯಿತು. ಇವಾಗ ಮಣಿಪಾಲಲ್ಲಿ ಆಗಲಿ, ಕಾರ್ಕಳದಲ್ಲಿ ಆಗಲಿ, ಕುಂದಾಪುರದಲ್ಲಿ ಆಗಲಿ ಎಲ್ಲ ಕಡೆ ಕ್ರಿಕೆಟ್ ಅಕಾಡೆಮಿ ಇದೆ. ಒಂದು ಪಾಸಿಟಿವ್ ಸೈನ್ ಅದು. ಸೊ ಈಗ ಆ ಟ್ಯಾಲೆಂಟನ್ನು ನಾವು ಪ್ರಾಪರ್ ಆಗಿ ಸ್ಕೌಟ್ ಮಾಡಬೇಕು, ಹಂಟ್ ಮಾಡಬೇಕು. ಅವರ ಮಕ್ಕಳಿಗೆ ಮೇನ್ ಬೇಕಾಗಿರುವಂಥದ್ದು ಒಂದು ಮ್ಯಾಚಸ್ ಆಡಬೇಕು. ಈಗ ಆ ಮ್ಯಾಚಸ್ ಆಡಬೇಕಾದ್ರೆ ಅವರಿಗೆ ಗ್ರೌಂಡ್ ಫೆಸಿಲಿಟೀಸ್ ಬೇಕು. ಮತ್ತೆ ನಮಗೆಲ್ಲ ಗೊತ್ತು ಕ್ರಿಕೆಟ್ ಇಸ್ ರಿಚ್ ಮ್ಯಾನ್ಸ್ ಗೇಮ್. ಅದು ತುಂಬಾ ಟ್ಯಾಲೆಂಟ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಜಾಸ್ತಿ ಆಡ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಆದ್ರೆ ಟೆನ್ನಿಸ್ ಬಾಲ್ ಕ್ರಿಕೆಟರ್ಸ್ ನೀವು ನೋಡಿದ್ರೆ ಅವರ ಬೌಲಿಂಗ್ ಶೋಲ್ಡರ್ ಸ್ಟ್ರೆಂತ್ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅಂತ ಬೌಲರ್ ಅನ್ನ ನಾವು ಟೆಸ್ಟ್ ಕ್ರಿಕೆಟ್ಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ನಿಜಾಗ್ಲೂ ಬೇಕಾಗಿರೋದು. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯೂಚರ್ ಇರೋದು ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಯಾಕಂದ್ರೆ ಈಗ ನೀವು ನೋಡಿರ್ಬೋದು ಟೆಸ್ಟ್ ಮ್ಯಾಚಸ್ 3 ದಿವಸ ಒಳಗೆ ಮುಗಿತಾ ಉಂಟು. ಹಾಗಾದ್ರೆ ತುಂಬಾ ಬ್ಯಾಟ್ಸ್ಮನ್ಸ್, ತುಂಬಾ ಬೌಲರ್ಸ್ ತುಂಬಾ ಅಗತ್ಯ ಇದೆ. ಹಾಗೆ ನಮ್ಗೊಂದು ಸ್ಟ್ರಕ್ಚರೈಸ್ಡ್ ಒಂದು ಕೋಚಿಂಗ್ ಮಾಡೋದು ಉದ್ದೇಶ ಇಟ್ಕೊಂಡು ನಾವು 2013 ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್, ಅಂದ್ರೆ ಮುಂಚೆ ಮಣಿಪಾಲ್ ಯೂನಿವರ್ಸಿಟಿ ಇತ್ತು, ಅವಾಗ ನಮ್ಮ ಚಾನ್ಸಲರ್ ರಾಮದಾಸ್ ಪೈ ಅವರದ್ದು ಡ್ರೀಮ್ ಆಗಿತ್ತು ಉಡುಪಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ. ಆಮೇಲೆ ನಮ್ಮ ಪ್ರೋ ಚಾನ್ಸಲರ್ ಡಾಕ್ಟರ್ HS ಬಲ್ಲಾಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವರು ನಮ್ಮ ಗೌರವ ಅಧ್ಯಕ್ಷರು. ಆಮೇಲೆ ನಮ್ಮ ಅಧ್ಯಕ್ಷರು ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಕ್ರಿಕೆಟ್ ಒಂದು ಪ್ರಮೋಟ್ ಮಾಡ್ಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಆಮೇಲೆ ನಮ್ದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಆಮೇಲೆ ನಾನು ಸೆಕ್ರೆಟರಿ. ಆಮೇಲೆ ಎಲ್ಲ ಲೈಕ್ ಮೈಂಡೆಡ್ ಎಲ್ಲ ಕೋಚಸ್ ಉಡುಪಿ ಡಿಸ್ಟ್ರಿಕ್ಟ್ ಇದು ದಯಾನಂದ್ ಬಂಗೇರ್ ಅವರು ರಂಜಿ ಟ್ರೋಫಿ ಆಡಿದ್ದಾರೆ, ಉದಯ್ ಕಡ್ಪಾಡಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಬೌವ್ 60 ಆಡ್ತಿದ್ದಾರೆ, ವಿಜಯ್ ಆಳ್ವಾ ಸರ್, ಜನಾರ್ದನ್ ಸರ್, ಇಬ್ರಾಹಿಂ, ಕುಂದಾಪುರದ ನಿತಿನ್ ಸಾರಂಗ್, ಪ್ರದೀಪ್ ವಾಸ್, ಮತ್ತೆ ಅಲ್ಲಿ ಲಿಂಗಪ್ಪ ಸರ್ ಅವರು ಡೆವಲಪ್ ಮಾಡ್ತಿದ್ದಾರೆ. ಆಮೇಲೆ ಕಾರ್ಕಳದಲ್ಲಿ ರಾಘವೇಂದ್ರ ಸರ್ KCA ಕ್ವಾಲಿಫೈಡ್ ಅಂಪೈರ್ ಅವರೀಗ ಎಲ್ಲ ಒಟ್ಟಾಗಿದ್ದೀವಿ. ಇವಾಗ ಒಟ್ಟಾಗಿ ಒಂದು ಮಕ್ಕಳಿಗೆ ಒಂದು ಟ್ಯಾಲೆಂಟ್ ಹಂಟ್ ಮಾಡಿ ಅವ್ರಿಗೊಂದು ಹೈ ಪರ್ಫಾರ್ಮೆನ್ಸ್ ಕ್ಯಾಂಪ್ ಅನ್ನ ಸೆಟಪ್ ಮಾಡಿ, ಆ ಹೈ ಪರ್ಫಾರ್ಮೆನ್ಸ್ ಕ್ಯಾಂಪ್ ಮಾಡಿ ಮಕ್ಕಳಿಗೆ ಈಗ ನಿಟ್ಟೆ ಕಾಲೇಜ್ ಗ್ರೌಂಡ್ ಆಗಿರ್ಬೋದು, ಮಣಿಪಾಲ ಕಾಲೇಜ್ ಗ್ರೌಂಡ್ ಅಲ್ಲಿ, MGM ಗ್ರೌಂಡ್ ಅಲ್ಲಿ, ಮತ್ತೆ SMS ಕಾಲೇಜ್ ಗ್ರೌಂಡ್ ನಲ್ಲಿ, ಈ ಎಲ್ಲಿ ಎಲ್ಲ ಗ್ರೌಂಡ್ಸ್ ಅವೈಲೇಬಿಲಿಟಿ ಇರುತ್ತೆ ಇಲ್ಲಿ ಟ್ಯಾಲೆಂಟ್ ಅನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಆ ಮಕ್ಕಳಿಗೆ 50-50 ಓವರ್ಸ್ ಲೀಗ್ ಮ್ಯಾಚಸ್ ಆಡಿಸ್ಬೇಕು. ಆವಾಗ ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗ್ತದೆ, ಸ್ಕೋರ್ ಹೊಡಿಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಅದು ನಮ್ಮ ಮೇನ್ ಉದ್ದೇಶ ಸರ್. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಬಂದಾಗ ಇವಾಗ ಮಾಹೆ ಅಥವಾ SMS ಅಥವಾ PPC ಯಾವುದೋ ಕಾಲೇಜ್ನವರು ನಮಗೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ಬೋದು. ಈ ಬಗ್ಗೆ ನೀವು KCA ಜೊತೆ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಜೊತೆ ಏನಾದರೂ ಮಾತುಕತೆ ನಡೆಸಿದ್ದೀರಾ ಅಥವಾ ಎಲ್ಲಾದರೂ ಲ್ಯಾಂಡ್ಗಳನ್ನು ನೋಡುವಂಥದ್ದು ಅಂಥದ್ದೇನಾದ್ರು ಕೆಲಸ ನಡೆದಿದೆಯಾ ಸರ್? ಇಲ್ಲ, KCA ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಲಾಸ್ಟ್ ನೀವು ಒಂದು 10 ವರ್ಷದ ಡೇಟಾ ತಗೊಂಡ್ರೆ ಅಭಿಲಾಷ್ ಶೆಟ್ಟಿ ನಿಮ್ಗೆ ಗೊತ್ತಿರಬಹುದು. ಹೌದು, ಅವ್ರು ನಮ್ಗೆ ಉಡುಪಿ ಡಿಸ್ಟ್ರಿಕ್ಟ್ ಅವನು. ನಮ್ಗೊಂದು ತುಂಬಾ 5 ವಿಕೆಟ್ ತಗೊಂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ನಿಶ್ಚಿತ್ ರಾವ್, ನಿಶ್ಚಿತ್ ಪೈ, ಕೆಲವು ರಿಷಬ್ ನಾಯಕ್, ಆಮೇಲೆ ಹುಡುಗಿಯರ ಕ್ರಿಕೆಟ್ ಅಲ್ಲಿ ನಾವು ಉಡುಪಿಯಿಂದ ಸ್ಟೇಟ್ ಪ್ಲೇಸ್ ಕೊಟ್ಟಿದ್ದೀವಿ. ಆದ್ರೆ ನಮ್ಗೆ ಏನಾಗ್ತದೆ, ಇಲ್ಲಿ 6 ತಿಂಗಳು ಮಳೆ, 6 ತಿಂಗಳು ಬಿಸಿಲು. ಆ 6 ತಿಂಗಳು ಈ ನಮ್ಮ ಯೂನಿವರ್ಸಿಟೀಸ್ ಗ್ರೌಂಡ್ ಅಲ್ಲಿ ಆಗ್ಲಿ, ಒಂದು ಸಂಸ್ಥೆಯ ಗ್ರೌಂಡ್ ಅಲ್ಲಿ ನಾವು ಆಡ್ತಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ಗೆ ಪ್ರತ್ಯೇಕವಾಗಿ ಒಂದು ಗ್ರೌಂಡ್ ಬೇಕು.
ಇದಕ್ಕೆ ನಮ್ಮ MLA ಅವರು ಅವರ ಕಡೆಯಿಂದ ಅವರು ಇದು ಶ್ರಮ ಪಡ್ತಾ ಇದ್ದಾರೆ. ಆದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮಗೊಂದು ಗ್ರೌಂಡ್ ತುಂಬ ಅಗತ್ಯ ಇದೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಆಗಲಿ, ನಮ್ಮ MLAs ಅವರಾಗಲಿ ಎಲ್ಲ ಒಟ್ಟಿಗೆ ಸೇರಿ ನಾವಿವಾಗ ನಮ್ಮ ಪ್ರೆಸಿಡೆಂಟ್ ಅವರು ತುಂಬ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಎಲ್ಲ ಕೋಚಸ್ KSC ಅವರು ಉಡುಪಿ ಡಿಸ್ಟ್ರಿಕ್ಟಿಗೆ ಒಂದು ಗ್ರೌಂಡ್ ಸ್ಟಾರ್ಟ್ ಮಾಡಿದರೆ ನಮ್ಮ ಡಿಸ್ಟ್ರಿಕ್ಟ್ KSC ಅಕಾಡೆಮಿಯನ್ನು ಇಲ್ಲಿ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೀವು ಮಾಡಿದರೆ ಚೆನ್ನಾಗಿರ್ತದೆ ಅಂತ ಹೇಳ್ತೀರಾ, ಬಟ್ KSAಯನ್ನು ಬಿಟ್ಟು ಹೊರತಾಗಿ ಅಂತ ಹೇಳಿದ್ರೆ ಅವರಿಗೆ ಒಂದು ಜಾಗ ತೋರಿಸುವಂಥದ್ದು ಅಥವಾ ಇಂತಲ್ಲಿ ಮಾಡಿದರೆ ಒಳ್ಳೇದಾಗ್ತದೆ, ಈ ಲ್ಯಾಂಡು ನಮ್ಮ KSC ಮಾಡಿದರೆ ಒಳ್ಳೇದಾಗ್ತದೆ ಅಂತ ಆ ರೀತಿ ಏನಾದರೂ ನೋಡಿದೆಯಾ ಸರ್? ಏನಾದರೂ ಇದೆ, ಜಾಗ ನೋಡ್ತಾ ಇದ್ದಾರೆ ಇವಾಗ ಎಲ್ಲ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎರಡು ಪಾರ್ಟಿಯಿಂದ ಕ್ಲಿಯರ್ ಆಗಬೇಕಲ್ಲ, ಮಾತು ನಡೀತಾ ಇದೆ. ಇನ್ ಕಮಿಂಗ್ ಡೇಸ್ ಫಾರ್ ಶೋರ್ ಯಾರಾದರೂ ಒಂದು ದೊಡ್ಡ ಮನಸ್ಸು ಮಾಡಿ ಮಕ್ಕಳಾಡ್ಲಿ, ಉಡುಪಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಬೆಳೀಲಿ, ಇಲ್ಲಿಂದ ಯಾಕಂದ್ರೆ ಇಲ್ಲಿಂದ ನಾವು ಮಂಗಳೂರು ಝೋನಿಗೆ ನಾವು ಪ್ಲೇಸ್ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಮಂಗಳೂರು ಝೋನಿಗೆ ನಾವು ಒಳ್ಳೆ ಪ್ಲೇಸ್ ಕೊಡಬೇಕಾದ್ರೆ ಉಡುಪಿ ಡಿಸ್ಟ್ರಿಕ್ಟಿಗೆ ಮಂಗಳೂರು ಝೋನಿಗೆ ಗ್ರೌಂಡ್ ಬೇಕಾಗಿದೆ ಅಲ್ವಾ? ಸೊ ಒಂದು ಪಾಕೆಟ್ ಅನ್ನು ಅವನು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿ, ಒಂದು ಪಾಕೆಟ್ ಅನ್ನು ಮಂಗಳೂರಲ್ಲಿ ಮಾಡಿ, ಒಂದು ಪಾಕೆಟ್ ಅಲ್ಲಿ ಕೊಡಗಲ್ಲಿ ಮಾಡಿದ್ರೆ, ಕೊಡಗಿನಲ್ಲಿ ಆಲ್ರೆಡಿ ಇವಾಗ ಗ್ರೌಂಡ್ ಡೆವಲಪ್ ಆಗ್ತಾ ಇದೆ, ಮಂಗಳೂರಲ್ಲಿ ಆಗ್ತಾ ಇದೆ. ಉಡುಪಿಯಲ್ಲಿ KSC ಅವರು ಇವಾಗ ಬ್ಯಾಕ್ ಎಂಡ್ ಅವರು ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮಾತಾದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಗ್ರೌಂಡ್ ಬರುವ ಚಾನ್ಸಸ್ ಇದೆ. ಬಂದ್ರೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆ ಕಾರ್ಯದರ್ಶಿಯಾಗಿದ್ದೀರಿ, ಅದೇ ರೀತಿ ಮಾಹೆ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕೂಡ ನೀವು ಟೀಚ್ ಮಾಡ್ತಾ ಇದ್ದೀರಾ ಸರ್. ಈ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟು, ಕ್ರಿಕೆಟು ಇವನ್ನೆಲ್ಲ ಹೇಗೆ ಇದರಿಂದ ಹೇಗೆ ಫ್ಯೂಚರನ್ನು ರೂಪಿಸ್ಕೊಳ್ಬೋದು, ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಅಂತ? ಸರ್ ನಾವೀಗ 2008ರಲ್ಲಿ ನಾವು ಫಸ್ಟ್ ಟೈಮ್ ನಾವು ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಗೆದ್ವಿ. ಯಾವಾಗ ಅಭಿನವ್ ಬಿಂದ್ರಾ ಬೀಜಿಂಗ್ ಒಲಿಂಪಿಕ್ಸ್. ಆಮೇಲೆ ಆಮೇಲೆ ಎಲ್ಲ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಸೈನ್ಸ್ ಅಂದರೆ ಏನು, ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಇದೆ. ಬಟ್ ವಿಷಯ ಏನಂದರೆ ಒಬ್ಬ ಪ್ಲೇಯರ್ಗೆ ಮ್ಯಾನೇಜ್ ಮಾಡಲಿಕ್ಕೆ ಇವಾಗ ನಮ್ಮ ಮಕ್ಕಳಿಗೆ ಈಗ ಒಬ್ಬನಲ್ಲಿ ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ, ಅಲ್ಲಿ ಒಬ್ಬ ಅಥ್ಲೀಟ್ ರೆಪ್ರೆಸೆಂಟೇಷನ್ ಮಾಡೋನು ಅಗತ್ಯ ಇದೆ, ಅವನಿಗೆ ಸ್ಪಾನ್ಸರ್ಶಿಪ್ ಹುಡುಕೋನು ಅಗತ್ಯ ಇದೆ. ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಅಥ್ಲೀಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಫಿಟ್ನೆಸ್, ಮೆಂಟಲ್ ಕಂಡೀಷನಿಂಗ್, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್, ಅವನ ಕ್ಯಾಲೆಂಡರ್ ಮಾಡೋದು, ಅವನ ಡಯಟ್ ಫಾಲೋ ಮಾಡೋದು, ಅವನ ಸೈಕಾಲಜಿ, ಮೈಂಡ್ ಫಿಟ್ನೆಸ್ ನೋಡ್ಕೊಳ್ಳೋದು, ಇದೆಲ್ಲ ಒಂದು ಬ್ಯಾಕ್ ಎಂಡಲ್ಲಿ ಒಂದು ಸಪೋರ್ಟ್ ಬೇಕು ಒಂದು ಪ್ಲೇಯರ್ಸ್ಗಳಿಗೆ ಡೆವಲಪ್ ಮಾಡಲಿಕ್ಕೆ. ಸೊ ಅದೆಲ್ಲ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಟ್ಯಾಲೆಂಟ್ ಹಂಟಿಂಗ್ ಬರೋದು, ಅಂಡರ್ 14 ಮಕ್ಕಳಿಗೆ ಯಾವ ಥರ ಮಾತಾಡಬೇಕು, ಅಂಡರ್ 16 ಮಕ್ಕಳಿಗೆ ಯಾವ ಥರ ಮಾತಾಡಬೇಕು, ಪೇರೆಂಟ್ ಸಪೋರ್ಟ್ ಯಾವ ಥರ ಬೇಕು, ಆಮೇಲೆ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಸೈಕಾಲಜಿ, ಆಮೇಲೆ ಸ್ಪಾನ್ಸರರ್ಸ್, ಇನ್ವೆಸ್ಟರ್ಸ್ ಯಾಕೆ ಬೇಕು, ಆ ಇನ್ವೆಸ್ಟರ್ ಯಾಕೆ ಇನ್ವೆಸ್ಟ್ ಮಾಡಬೇಕು ಮಕ್ಕಳ ಮೇಲೆ, ಇದೆಲ್ಲ ನಮ್ಮ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಇದಕ್ಕೆ ಸಂಬಂಧಪಟ್ಟದ್ದು ಸರ್. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ನಾಯಕ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕ್ವಾಲಿಫೈಡ್ ಅಂಪೈರ್, ಬೆಳ್ಳಿಪ್ಪಾಡಿ ಆಳ್ವಾಸ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರು, SMS ಕಾಲೇಜಿನ ಬ್ರಹ್ಮಾರೋ SMS ಕಾಲೇಜಿನ ಸೋಷಿಯಾಲಜಿ ಉಪನ್ಯಾಸಕರು ಅಂತ ವಿಜಯ್ ಆಳ್ವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ, ಜಾಯಿಂಟ್ ಸೆಕ್ರೆಟರಿ ಆಲ್ಸೋ. ಸೊ ಅವರು ಈ ಜಿಲ್ಲೆಯಲ್ಲಿ ಯಾವ ಥರ ಕ್ರಿಕೆಟ್ ಬೆಳಿಬೇಕು, ಈ ಸದ್ಯದ ಸ್ಥಿತಿ ಹೇಗಿದೆ ಎನ್ನುವುದರ ಬಗ್ಗೆ ಮಾತಾಡ್ತಾರೆ. Sir, how is the condition of this Udupi District Cricket Association? So this talent hunt was a long dream of ours to bring all the boys of different age group, Yes, sir. Under 14, under 16, under 19 and under 23, and also even women's also. Sir. And from last 1 month, every Sundays we are having selections. And yesterday we have finished the 50 overs match for under 19 at SMS Stadium, Brahmavara. We have divided the under 19 teams. Around 40 students have come for the selection, and we have divided them into 4 groups, and we have named a UDCA green, blue, red and yellow. Nice. And yesterday we have finished the match, very successful 50 overs match. By this talent hunt, we want to see that the boys get lot of exposure and come to the next level. What is this next level? It is all people say, what is the next level?
So boys should also know they should get lot of matches to play, quality matches to play. Yes, sir. That is our intention. ಆ್ಯಂಡ್ ಈಸ್ ಆರ್ ಎನಿ ರಿಲೇಷನ್ಶಿಪ್ ಇದರಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಉಡುಪಿ ಆ ಥರದಲ್ಲಿ ಏನಾದರೂ ಪಂದ್ಯಗಳನ್ನು ಸರ್ ನಡೆಸುವಂತ ಈಗ ಹೌದು ಇದು ಏನಾಗ್ತದೆ ಸರ್, ಇದು ಮ್ಯಾಂಗ್ಳೂರ್ ಝೋನ್ಗೆ ಸಂಬಂಧಪಟ್ಟ ಮಕ್ಕಳು. ಈಗ ಮಂಗಳೂರು ಝೋನ್ ವಲಯ ಅಂದರೆ ದಕ್ಷಿಣ ಕನ್ನಡ ಆಯಿತು, ಉಡುಪಿ ಜಿಲ್ಲೆ ಆಯಿತು, ಕೊಡಗು ಆಯಿತು. ಸೊ ಏನಾಗ್ತದೆ ಅಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಕ್ಕಳನ್ನು ಒಟ್ಟಿಗೆ ಸೇರಿಸುವಂಥದ್ದು ನಮ್ಮ ಜವಾಬ್ದಾರಿ. right, ಸೊ ದಟ್ ದೇ ಗೆಟ್ ಮೋರ್ exposure and then they play lot of matches in good grounds, good infrastructure, maybe at Manipal, at Endpoint or MIT, SMS College, or we even go to Nitte, Alva's BC Alva Cricket Stadium, so that they get a turf exposure. And we like to select this team, like to shortlist the team and ask these boys to play with other district teams also. And then they get selected to the Mangalore zone. This is the purpose of the... Sir, when we are talking about the infrastructure, ಇಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋದಾಗಿದ್ರೆ ಉಡುಪಿ ಆಗಲಿ ದಕ್ಷಿಣ ಕನ್ನಡ ಆಗಲಿ ಅಥವಾ ಕೊಡಗು ಇಲ್ಲಿ ನಮಗೆ ಅಷ್ಟೇನು ಒಂದು ಉತ್ತಮವಾದಂಥ ಗುಡ್ ರಾಜ್ಯ ಕ್ರಿಕೆಟ್ ಸಂಸ್ಥೆದೇ ಆದಂಥ ಒಂದು ಕ್ರೀಡಾಂಗಣ ಇಲ್ಲ. ಸೊ ನಾವು ಮಣಿಪಾಲ, MIT ಅಥವಾ SMS ಬ್ರಹ್ಮಾವರ ಇಲ್ಲಿ ಎಲ್ಲ ನಾವು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಆಡ್ತೀವಿ. ಸೊ ಈಸ್ ಆರ್ ಎನಿ ಪ್ಲ್ಯಾನ್ ಫಾರ್ ದ ಬಿಲ್ಡಿಂಗ್ ಎ ಸ್ಟೇಡಿಯಂ ಓವರ್ ಹಿಯರ್ ಇನ್ ಉಡುಪಿ? Right now, our president of Karnataka State Cricket Association, ನಮ್ಮವರೇ ಪುತ್ತೂರು ಅವರೇ, ರಘುರಾಮ್ ಭಟ್ ಅವರು ಮಾಜಿ ಟೆಸ್ಟ್ ಆಟಗಾರರು, ಅವರು ಅಧ್ಯಕ್ಷರು ಆಗಿದ್ದಾರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್. ಇತ್ತೀಚೆಗೆ ನನ್ನ ಜೊತೆಗೂ ಕೂಡ ಅವ್ರು ಬಂದರು. Let us will have a memorandum of understanding with the Nitte University. The process is on. As you said, we don't have any affiliated KCA group, which is very bad. And if it such happens, then it is very difficult to move forward. We have to request private grounds to give it. ಅವ್ರದೇ ಅವೈಲಬಿಲಿಟಿ ಇರ್ತದೆ. They have got their own students, they have got their own program. So we try to adjust. But Manipal, Nitte, SMS institutions, they are very kind enough to adjust with their curriculum, and we are marching forward, sir, in this direction. ಧನ್ಯವಾದಗಳು ಸರ್. Thank you very much, Somshekar sir. Thank you very much, and wish you good, sir. Thank you. ಸ್ನೇಹಿತರೆ ನಮಸ್ಕಾರ. ನಮ್ಮೊಂದಿಗೆ ದಯಾನಂದ ಬಂಗೇರ್ ಸರ್ ಇದ್ದಾರೆ. ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ, UAE ರಾಷ್ಟ್ರೀಯ ತಂಡದ ಪರ ಆಡಿದಂಥ ಆಟಗಾರ, ವಿಕೆಟ್ ಕೀಪರ್ ಕೂಡ. ಅದೇ ರೀತಿ ಗೋವಾ ರಣಜಿ ತಂಡದ ಆಟಗಾರ, ಅದೇ ರೀತಿ ಉಡುಪಿಯ ಮಾಜಿ ಆಟಗಾರ. ಇವತ್ತು ತನ್ನದೇ ಆದಂಥ ಆದರ್ಶ ಕ್ರಿಕೆಟ್ ಅಕಾಡೆಮಿ, ಅಕ್ಷಯ್ ಕ್ರಿಕೆಟ್ ಅಕಾಡೆಮಿಯನ್ನು ಹೊಂದಿದ್ದಾರೆ. ಉಡುಪಿಯಲ್ಲಿ ಬಂದು ಮನೆ ಮಾಡಿಕೊಂಡಿದ್ದಾರೆ. ತಮ್ಮ ಅನುಭವವನ್ನು ಇಲ್ಲಿಯ ಸ್ಥಳೀಯ ಯುವ ಕ್ರಿಕೆಟಿಗರಿಗೆ ನೀಡ್ತಾ ಇದ್ದಾರೆ. ಉಡುಪಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ನ ಹಮ್ಮಿಕೊಂಡಿರುವಂಥ ಈ ಪ್ರತಿಭಾನ್ವೇಷಣೆಯ ಕಾರ್ಯಕ್ರಮದ ವಿಚಾರದಲ್ಲಿ ನಾನು ಅವರೊಂದಿಗೆ ಇವತ್ತು ಮಾತಾಡಲಿಕ್ಕಿದ್ದೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇದು ಈ ಟ್ಯಾಲೆಂಟ್ ಹಂಟ್ ಯಾವ ಕಾರಣಕ್ಕೋಸ್ಕರ ಮಾಡಿದರು ಮತ್ತು ಇದರ ಉದ್ದೇಶ ಆದರೆ ಏನಾಗಿತ್ತು ಸರ್? ಇದು ಟ್ಯಾಲೆಂಟ್ ಹಂಟ್ ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಅಂದರೆ ನಮ್ಮ ಯಂಗರ್ ಜನ್ರೇಷನಿಗೆ ಮ್ಯಾಚ್ ಪ್ರಾಕ್ಟೀಸೇ ಇಲ್ಲ. ಅವರು ಅಕಾಡೆಮಿಗೆ ಹೋಗಿ ಆಯಾ ಅಕಾಡೆಮಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ವರ್ಷಕ್ಕೆ ಒಂದು ಸೆಲೆಕ್ಷನ್ ಆಗ್ತದೆ. ಅದು KCA ಝೋನಲ್ ಸೆಲೆಕ್ಷನ್ ಆಗ್ತದೆ. ತದನಂತರ ಎಲ್ಲ ಮಕ್ಕಳಿಗೆ ಮಂಗಳೂರಲ್ಲಿ KCA ಲೀಗ್ ಆಡಲಿಕ್ಕೆ ಆಪರ್ಚುನಿಟಿ ಸಿಗೋದಿಲ್ಲ. ಅಂದರೆ ಅಷ್ಟು ಕ್ಲಬ್ಬಲ್ಲಿ ಎನ್ರೋಲ್ ಇರುವುದಿಲ್ಲ ಎಲ್ಲ ಅಕಾಡೆಮೀಸ್. ಹಾಗೆ ಎಲ್ಲ ಪ್ಲೇಯರ್ಸಿಗೆ ಸಹ ಅಲ್ಲಿ ಅವರ ಟ್ಯಾಲೆಂಟ್ ತೋರಿಸಲಿಕ್ಕೆ ಎಲ್ಲಿಯೂ ಪ್ಲಾಟ್ಫಾರ್ಮ್ ಇಲ್ಲ. ನಿಮಗೆ ಹಾಗೇನಾದರೂ ಅನಿಸ್ತಾ ಇದೆ ಈಗ ಉಡುಪಿ ಮತ್ತು ಮಂಗಳೂರು ವಲಯವನ್ನು ಪ್ರತ್ಯೇಕ ಮಾಡಿದರೆ ತುಂಬ ಜನರಿಗೆ ಆಡುವ ಅವಕಾಶ ಸಿಗ್ಬೋದು? ಅಲ್ಲ, ನಾನು ಹೇಳುವುದಾದ್ರೆ ಈಗ ನಾವು 2024 ಇದ್ದೇವೆ. ನಾವು 1980 1970 ಇಲ್ಲ. ಈಗ ಮಕ್ಕಳಂದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಝೋನ್ ಮಾಡ್ಬೋದು. ನಾನು ಹೇಳುವುದಾದ್ರೆ ಕರ್ನಾಟಕದಲ್ಲಿ
KCA ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಟೀಮ್ ಮಾಡಬೇಕು. ಹೌದು. ಅವರು ಆ ಡಿಸ್ಟ್ರಿಕ್ಟ್ ಟೀಮು ಎಲ್ಲ ಡಿಸ್ಟ್ರಿಕ್ಟ್ ಒಟ್ಟಿಗೆ ಇದು ಟೂರ್ನಮೆಂಟ್ ಮಾಡಿಸಿ ಎಲ್ಲಿ ಪ್ರತಿಭೆ ಇದೆ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಥ್ರೂಔಟ್ ಕರ್ನಾಟಕ ಇವರು ಝೋನ್ ಮಾಡ್ತಾರೆ. ಒಂದು 3-4 ಡಿಸ್ಟ್ರಿಕ್ಟ್ ಅಲ್ಲಿ ಅದು ಅವರಿಗೆ ಸಿಗೋದೇ ಇಲ್ಲ. ಅದರಲ್ಲಿ ತುಂಬ ನಾನು ನೋಡಿದಾಗೆ, ಈಗ ನಾನು ಒಂದು 4 ವರ್ಷದಿಂದ ಇಲ್ಲಿ ಉಡುಪಿಯಲ್ಲಿ ಸೆಟ್ಲ್ ಆಗಿದ್ದೇನೆ. ತುಂಬ ಸೆಲೆಕ್ಷನಲ್ಲಿ ತಾರತಮ್ಯ, ನನ್ನ ಮಾಜಿ ಪ್ಲೇಯರ್ ಆಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅದರಲ್ಲಿ ತುಂಬ ತಾರತಮ್ಯ ಆಗ್ತದೆ. ಎಲ್ರಿಗೆ ಆಪರ್ಚುನಿಟಿ ಸಿಗೋದಿಲ್ಲ. ಈಗ ಮಂಗಳೂರು ಝೋನಲ್ಲಿ ನೋಡಿ, ನಮ್ಮದು ಉಡುಪಿ, ಮಂಗಳೂರು, ಕೂರ್ಗ್ ಎಷ್ಟು ಮಕ್ಕಳಿದ್ದಾರೆ. ಕ್ರಿಕೆಟ್ ಈಗ ಮುಂಚಿನ ಹಾಗೆ ಇಲ್ಲ. ಮತ್ತು ಪೇರೆಂಟ್ಸ್ ಎಫೋರ್ಡ್ ಮಾಡಲಿಕ್ಕೆ, ಕಿಟ್ ಬ್ಯಾಗ್ ತಗೊಳ್ಳಿಕ್ಕೆ, ಎಂಥದ್ದು ಸ್ಪೆಂಡ್ ಮಾಡಲಿಕ್ಕೆ ಎಫೋರ್ಡ್ ಮುಂಚಿನ ಹಾಗೆ ಅಲ್ಲ. ಈಗ ಎಷ್ಟು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ, ಅಕಾಡೆಮಿಗೆ ಅಷ್ಟು ಖರ್ಚು ಮಾಡಿ ಹಾಗೆ ಅವರಿಗೆ ಟ್ಯಾಲೆಂಟಿಗೆ ಅಷ್ಟು. ಇಲ್ಲಿ ಆಡಲಿಕ್ಕೆ ತುಂಬ ಮಕ್ಕಳಿದ್ದಾರೆ, ಆದರೆ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದೆಯಾ? ಇಲ್ಲಿ ಯಾವ ಥರ ಇದೆ ಅಂತ? ಈಗ ಆಡಲಿಕ್ಕೆ ಜನ ತುಂಬ ಇದ್ದಾರೆ, ಆದರೆ ಆಡಲಿಕ್ಕೆ ಪೂರಕವಾದಂಥ ಕ್ರೀಡಾಂಗಣ ಆಗಲಿ ಅಥವಾ ಬೇಸಿಕ್ ನೀಡ್ಸ್ ಆಗಲಿ ಇದೆ ಅನ್ನೋದ್ರ ಬಗ್ಗೆ? ಇಲ್ಲ ಸರ್, ಈಗ ನೋಡೋದಾದರೆ ಅಂದರೆ ಎಲ್ಲರೂ ಪ್ರೈವೇಟಾಗಿ ಅವರವರ ಅಕಾಡೆಮಿ ಮಾಡ್ತಾ, ಎಲ್ಲಿ ಜಾಗ ಇದೆ ಅಲ್ಲಿ ಅಕಾಡೆಮಿ ಮಾಡ್ತಾ ಅವರವರ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಎಲ್ಲ ಮಾಜಿ ಪ್ಲೇಯರ್ಸ್ಗಳು. ಆದರೆ ನಿಮಗೆ ಮ್ಯಾಚಿಗೆ ಹೋಗೋದಾದರೆ ಒಂದು ಕ್ರಿಕೆಟಿಗಂತ ಉಡುಪಿ ಡಿಸ್ಟ್ರಿಕ್ಕಲ್ಲಿ ಕ್ರಿಕೆಟಿಗೆ ಅಂತ ಹೇಳಿ ಒಂದು ಸ್ಟೇಡಿಯಂ ಇಲ್ಲ. ಹೌದು, ಇಲ್ಲಿ ಇದೆ. ಈಗ ಪ್ರೈವೇಟ್ ಈಗ ಮಾಹೆ ಅವರು ಸಪೋರ್ಟ್ ಮಾಡ್ತಾರೆ ನಮಗೆ. ಹೌದು, HS ಬಳ್ಳಾಲ್ ಅವರ ಥ್ರೂ ನಮಗೆ ಎಷ್ಟು ಸಪೋರ್ಟ್ ಸಿಗ್ತದೆ. ಅವರದ್ದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಒಳ್ಳೇದಿದೆ, ಅವರು ಎಫೋರ್ಡ್ ಮಾಡ್ತಾರೆ. ಈಗ ಪ್ರೈವೇಟಾಗಿ ನಮಗೆಲ್ಲ ದೊಡ್ಡ ದೊಡ್ಡ ಗ್ರೌಂಡು, ಪ್ರತಿಯೊಂದು ಮ್ಯಾಚ್ ಆಡಿಸೋದಾದ್ರೆ ಪೇ ಮಾಡಿ ನಾವು ಹಣ ಕೊಟ್ಟು ಮ್ಯಾಚ್ ಆಡಿಸ್ಬೇಕಾಗ್ತದೆ, ಗ್ರೌಂಡಿಗೆ ಫೀಸ್ ಕೊಟ್ಟು. ಹಾಗೆ ಅದನ್ನು ನಾವು ಪೇರೆಂಟ್ಸಿಗೆ ಬರ್ಡನ್ ಆಗ್ತದೆ. ಈಗ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ, ಹಾರ್ಡ್ ಬಾಲ್, ಈಗ ಇಷ್ಟು ಟೆನ್ನಿಸ್ ಬಾಲ್ಗೆ ಎಲ್ಲಿ ಹೋದ್ರೆ ಸಹ ಆಡ್ಬೋದು. ಅದು ಈಸಿ, ಒಂದು ಪಿಚ್ ಮಾಡಿದ್ರೆ ಆಯಿತು, ಅಲ್ಲಿ ಆಡಿದ್ರೆ ಆಯಿತು, ತುಂಬ ಈಸಿ. ಆದರೆ ಹಾರ್ಡ್ ಬಾಲಿಗೆ ಆಗಲ್ಲ ಸರ್, ಅದು ಅಂದರೆ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಹಾಗೆ ಅಟ್ಲೀಸ್ಟ್ ಒಂದು ಸ್ಟೇಡಿಯಂ ಇದ್ದರೆ ನಮ್ಮದು ಯಾವಾಗ ನಮಗೆ ಟೈಮ್ ಇದೆ ಆಗ ಮ್ಯಾಚಸ್ ಎಲ್ಲ ಕೊಡ್ಬೋದು ಮಕ್ಕಳಿಗೆ. ಇವಾಗ ನೀವು 90ರ ದಶಕದಲ್ಲಿ 80-90ರ ದಶಕದಲ್ಲಿ ಆಡಿದವರು, ಆವಾಗೆಲ್ಲ ಇಷ್ಟು ಮಕ್ಕಳು ಕೂಡ ಪ್ರೇಕ್ಷಕರೇ ಇಷ್ಟಿರುವುದಿಲ್ಲ. ಹೌದು, ಈಗ ಮಕ್ಕಳೇ ಅಷ್ಟು ಸಂಖ್ಯೆಯಲ್ಲಿದ್ದಾರೆ. ಸೊ ಇವರನ್ನೆಲ್ಲ ಏನೇನೋ ಕನಸುಗಳನ್ನು ಹೊತ್ಕೊಂಡು ಬಂದಿರ್ತಾರೆ ಸರ್ ಅವರು ಕೂಡ. ಆದರೆ ಇವ್ರನ್ನೆಲ್ಲ ಕನಸುಗಳನ್ನು ಈಡೇರಿಸಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಆದರೆ ಇವರಿಗೆ ಪೂರಕವಾದಂಥ ಒಂದು ಟೂರ್ನಿಗಳನ್ನು ಮಾಡಬೇಕು, ಅದು ಜಿಲ್ಲಾ ಕ್ರಿಕೆಟ್ ಸಂಸ್ಥೆ ಮಾಡಲಿಕ್ಕೆ ಸಿದ್ಧ ಇದೆ. ಅದೇ ಈಗ ನಮ್ಮ ಮ್ಯಾನೇಜ್ಮೆಂಟ್ HS ಬಳ್ಳಾಲ್ ಪ್ರೆಸಿಡೆಂಟ್ ಡಾಕ್ಟರ್ ಪ್ರಸಾದ್ ಅವರೆಲ್ಲ ಅಂದರೆ ಕಮಿಟಿ ಎಲ್ಲ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ. ಮಕ್ಕಳಿಗೆ ಸ್ವಲ್ಪ ಈಗ ಒಂದು ಪ್ಲಾಟ್ಫಾರ್ಮ್ ಮಾಡಿ ಕೊಡಬೇಕು. ಅಂದ್ರೆ ನಮ್ಮಲ್ಲಿ ಮುಂದುವರಿಬೇಕು. ಯಾಕಂತ ಹೇಳಿದ್ರೆ ಈಗ ಯಾವುದೇ ಒಂದು ಸಂಸ್ಥೆ ನಮ್ಮ ಅನುಪಸ್ಥಿತಿಯಲ್ಲಿ ಅದು ಸಾಗುವ ಹಾಗೆ ನಾವು ಮೋಲ್ಡ್ ಮಾಡಿ. ಎಕ್ಸಾಕ್ಟ್ಲಿ ಸರ್, ನಾನು ಹೇಳುದು ಇದು ನನ್ನ ಎಫರ್ಟ್ ಆಗಿದೆ. ನಮ್ಮ ಕಾಲದಲ್ಲಿ ನಾವು ಎಷ್ಟು ಇದು ಆಗಿದೆ, ನಂಗೆ ಬೇಸರ ಆಗ್ತದೆ ಹೇಳಲಿಕ್ಕೆ. ಮುಂಚಿನ ಟೈಮಲ್ಲಿ ಅಂದರೆ ನಮಗೆ ಅಷ್ಟು ವಿಸಿಬಿಲಿಟಿ ಇರಲಿಲ್ಲ. ಈಗ ಅಂದರೆ TV ಎಲ್ಲ ಚಾನೆಲ್ಸ್, ಈಗ ಎಷ್ಟೆಷ್ಟು ವರ್ಷದ ಹಿಂದಿನ ಕಾಲದ್ದು ನಮಗೆ ನೋಡಲಿಕ್ಕೆ ಸಿಗ್ತದೆ. ಈಗ ನಾವು ಮುಂಚೆ ನೋಡದಿದ್ದದ್ದು ಮ್ಯಾಚಸ್ ಎಲ್ಲ ಈಗ ಯೂಟ್ಯೂಬಲ್ಲಿ ಸಿಗ್ತದೆ. ಹಾಗೆ ವಿಸಿಬಿಲಿಟಿ ಜಾಸ್ತಿ ಆಗಿ ಮಕ್ಕಳಿಗೆ ಜಾಸ್ತಿ ಒಬ್ಬನ ಹತ್ರ ನ್ಯಾಚುರಲ್ ಟ್ಯಾಲೆಂಟ್ ಇದ್ದರೆ ಅವನ ಮೇಲೆ ಈಸಿ ಬರ್ತಾನೆ. ಅವನಿಗೆ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡಲಿಕ್ಕೆ ಮಾತ್ರ. ಮತ್ತು ಈಗ ಎಫೋರ್ಡಬಿಲಿಟಿ ಇದು ಈಗ ಬ್ಯಾಟ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ. ಹಾಗೆ ಮುಂಚಿನ ಕಾಲದಲ್ಲಿ ಹಾಗೆ ನಾನು ನೋಡಿದಾಗೆ, ಈಗ ನಾವು 80s ಅಲ್ಲಿ ಆಡಿದೆ ಪ್ರೋಸೆಸ್. ಇಲ್ಲಿ ನಾನು ನೋಡಿದಾಗೆ ಮಂಗಳೂರು ಝೋನಲ್ಲಿ ಪ್ರೋಸೆಸ್ ನಮ್ದು 70s ಪ್ರೋಸೆಸ್ ಇದೆ. ನನಗೆ ಅದೇ ಬೇಜಾರಾಗುತ್ತೆ. ಅಂದ್ರೆ ನೀವು ಕರ್ನಾಟಕ ಟೀಮ್ ಮಾಡುದಾದ್ರೆ ನೀವು ನೆಟ್ಸಿಗೆ ಕರೆಯುವುದಿಲ್ಲಲ್ಲ ಪ್ಲೇಯರ್ಸ್ ಅನ್ನು. ಹೌದಾ? ಇಲ್ಲಿ ನೀವು ಮ್ಯಾಂಗ್ಳೂರ್ ಝೋನ್ ಮಾಡೋದಾದ್ರೆ ನೀವು ನೆಟ್ಸಿಗೆ ಯಾಕೆ ಕರೆಯೋದು ಮಕ್ಕಳನ್ನು?
ಅದು ಕರೆಕ್ಟ್ ಪ್ರೋಸೆಸ್ ಅಲ್ಲ. ನೀವು ಟೂರ್ನಮೆಂಟ್ ಮಾಡಿ, ಅಂಡರ್ 14 ಇದ್ದು ಟೂರ್ನಮೆಂಟ್ ಮಾಡಿ, ಅಲ್ಲಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ದವರನ್ನು ಮಾತ್ರ ನೀವು next ಟೀಮ್ level ಮಾಡಿ. ಇದೆ. ಅಂಡರ್ 16 ನೀವು ಟೂರ್ನಮೆಂಟ್ ಮಾಡಿ, ಅಲ್ಲಿಂದ ಪಿಕ್ ಮಾಡಿ ನೀವು. ಇದೇನಿಲ್ಲ, ನೀವು ಅಂಡರ್ 19 ಸ್ಟಾರ್ಟ್ ಆಗ್ತದೆ ಇವ್ರದ್ದು. ಹೌದು, ಅಲ್ಲ ಇವರು ಎಂತಂದ್ರೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಮಾಡಿ ಒಂದು 150-200 ಮಕ್ಕಳನ್ನು ಕರೆದು ಅದರಲ್ಲಿ 15 ಜನ ಸೆಲೆಕ್ಟ್ ಮಾಡಿದೆ. ಇದು ಮಾಡರ್ನ್ ಡೇ ಕ್ರಿಕೆಟ್ ಅಲ್ಲ ಸರ್. ಇದು ಸುಮ್ಮನೆ ಅಂದರೆ ನಾನು ಹೇಳಲಿಕ್ಕೆ ಇವಾಗ ನೋಡಿ, ನಾನು ಅಬ್ಸರ್ವ್ ಮಾಡಿದ ಹಾಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂಡರ್ 14 ಸ್ಕೂಲು ಮತ್ತೊಂದು ಮಗುದನ್ನೆಲ್ಲ ಟೂರ್ನಿಗಳನ್ನು ಮಾಡ್ತಾರೆ. ವೆರಿ ನೈಸ್. ಬಟ್ ಆ ಟೂರ್ನಿಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರ್ತದೆ, ನೀವು ಗಮನಿಸಿರ್ಬೋದೇನು ಸರ್? ಅಲ್ಲ, ನಿಜ ಸಂಗತಿ ಹೇಳಬೇಕಾದ್ರೆ ಈಗ KCAಗೆ ಬೆಂಗಳೂರು ಬಿಟ್ಟರೆ ಬೇರೆ ಜಾಗ ಅವರಿಗೆ ಅಗತ್ಯ ಇಲ್ಲ ಸರ್. ಬೇರೆ ಅಫಿಷಿಯಲ್ ಅವರಿಗೆ ಅಗತ್ಯವೇ ಇಲ್ಲ. ಅಲ್ಲಿ ಅಂದರೆ ಬೆಂಗಳೂರಲ್ಲಿ ಇಷ್ಟು ಕಮರ್ಷಿಯಲ್ ಅಕಾಡೆಮೀಸ್ ಇದೆ. ಅವರಿಗೆ ಅಂದರೆ ಅಲ್ಲಿಯ ಮಕ್ಕಳಿಗೆ ಅವರಿಗೆ ಸ್ಟೇಟಿಗೆ ಚಾನ್ಸ್ ಕೊಡೋದು ಅವರ ಪ್ಲ್ಯಾನ್. ಆ್ಯಸ್ ಪರ್ ಮೀ, ನಾನು ಎಕ್ಸ್ ಕ್ರಿಕೆಟರ್ ಆಗಿ ನಾನು ಇದು ಹೈಲೈಟ್ ಮಾಡ್ತಾ ಇದ್ದೇನೆ. ವೆರಿ ಗುಡ್. ಇದು ತುಂಬ ಅಂದರೆ ನಮ್ಮದು ಬೆಂಗಳೂರು ಅಂದರೆ ಅದು ಇಂಟರ್ನ್ಯಾಷನಲ್ ಸಿಟಿ. ಹೌದು. ಬ್ಯಾಂಗ್ಳೂರ್ ಅಂದರೆ ಈಗ ಕರ್ನಾಟಕಕ್ಕೆ ಮಾತ್ರ ಬ್ಯಾಂಗ್ಳೂರ್ ಅಲ್ಲ, ಅಲ್ಲಿ ಬೇರೆ ಬೇರೆ ಸ್ಟೇಟಿಂದ ಅವರು ಆಪರ್ಚುನಿಟಿ ಹುಡುಕ್ತಾ ಬಂದು ಅಲ್ಲಿ ಸೆಟ್ಲ್ ಆಗಿ ಅವ್ರಿಗೆ ಗೊತ್ತುಂಟು ಕ್ರಿಕೆಟ್ ಒಳ್ಳೇದಿದೆ ಬೆಂಗಳೂರಲ್ಲಿ. ಹಾಗೆ ಯಾರ ಹತ್ರ ಮನಿ ಪವರ್ ಇದೆ ಪೇರೆಂಟ್ಸ್ ಹತ್ರ, ಅವರ ಮಕ್ಕಳನ್ನು ತಂದು ದೊಡ್ಡ ದೊಡ್ಡ ಅಕಾಡೆಮಿಗೆ ಹಾಕಿ ಅಲ್ಲಿ ನಾನು ಕೇಳಿದಾಗೆ ನನಗೆ ಅಂದರೆ ಹೆಸರು ತೆಗೆಯುವುದಿಲ್ಲ, ಆದರೆ ಅಲ್ಲಿ ಆಗ್ತಾ ಉಂಟು. ಅದೆಲ್ಲ ಕರೆಕ್ಟ್ ಅಲ್ಲ. ನಾನು ಹೇಳೋದು ಅದು ಕರೆಕ್ಟ್ ಪ್ರೊಸೀಜರ್ ಅಲ್ಲ. ಅಂದರೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಚಾನ್ಸ್ ಸಿಗಬೇಕು. ಕರ್ನಾಟಕದ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಇದಾದವರಿಗೆ. ಈ ಆರ್ಮಿ ಅಂತದೆಲ್ಲ ಬರ್ತಲ್ಲ, ಸೇನೆಯಲ್ಲಿ ಕೆಲಸ ಮಾಡೋರ್ ಮಕ್ಕಳಿದ್ರೆ ಅವರಿಗೆ ನಾವು ಸಹಜವಾಗಿ ಕೊಡ್ಬೇಕಾಗ್ತದೆ. ಬಟ್ ಕ್ರಿಕೆಟ್ಗಾಗಿ ಬಂದು ಇಲ್ಲಿ ಕ್ರಿಕೆಟ್ ಅನ್ನ ಕಲ್ತು ಇಲ್ಲಿಯ ಮಕ್ಕಳ ಜೊತೆ ಕಾಂಪೀಟ್ ಮಾಡೋರನ್ನ ನಾವು ದೂರ ಮಾಡಬಾರ್ದು ಅಂತ. ಪ್ರಾಪರ್ ವೇ ಅಲ್ಲಿ ಬಂದು ಇದು ಅಂದರೆ ಒಂದು ಹೇಗೆ ಅದು ಅಂದರೆ ಇದು ಪರ್ಟಿಕ್ಯುಲರ್ ಅಕಾಡೆಮಿಗೆ ಸೇರಿ ನೀವು ಹೋದರೆ ಯು ವಿಲ್ ಪ್ಲೇ ಫಾರ್ ದ ಸ್ಟೇಟ್. ಹಾಗೆ ಆಗಿದೆ ಅಂದರೆ ನನಗೆ ಹಾಗೆ ಇನ್ಫಾರ್ಮೇಶನ್ ಬರ್ತಾ ಇದೆ. ನೀನು ಈ ಅಕಾಡೆಮಿಗೆ ಹೋದ್ರೆ ನೀನು ಸ್ಟೇಟಿಗೆ ಆಡಿದೆ, ಹಾಗಾದ್ರೆ someone will be influenced in the association like that. ಹೌದು, ಅದೆಲ್ಲ ರಾಂಗ್ ಅಲ್ಲ ಸರ್. ಇದು ಹಾಗೆ ಇಲ್ಲ, ಇದು ಆ ಥರದಲ್ಲೇ ಇರುವಾಗ ನಾವು ಅದರ ಪರನೋ ವಿರುದ್ಧನೋ ಮಾತನಾಡುವುದು, ಹೌದು, ಅಥವಾ ಹೇಳಿಕೆಗಳನ್ನು ಕೊಡುವುದು ಕೂಡ ಅದೆಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ಮುಖ್ಯ. ಈಗ ಮಾಜಿ ಕ್ರಿಕೆಟಿಗರಾಗಿ ನೀವು ನಿಜವಾಗಿ ಸರಿಯಾದ ಧ್ವನಿ ಎತ್ತಿದ್ದೀರಾ. ಸೊ ನೋಡು ಸರ್, ಮುಂದೆ ನಾನಂದ್ರೆ ಮಾಜಿ ಕ್ರಿಕೆಟರ್ ಅದು, ಮತ್ತೆ ನಾನು ಇಂಡಿಯನ್ ಕ್ರಿಕೆಟರ್ ಅಸೋಸಿಯೇಷನ್ ಮೆಂಬರ್. ನಾನು ಪಾರ್ಟ್ ಆಫ್ ಇಂಡಿಯನ್ ಕ್ರಿಕೆಟರ್ ಅಸೋಸಿಯೇಷನ್. ಈಗ ನಾನು ಹೈಲೈಟ್ ಮಾಡದಿದ್ರೆ ಮತ್ತೆ ಯಾರು ಮಾಡುದು? ಮಕ್ಕಳಿಗೆ ಅಂದ್ರೆ ಅಲ್ಲ, ನಾವು ನೋಡಿ, ನಾನು ನನ್ನ ಕಾಲದಲ್ಲಿ ಆದ ತಪ್ಪು ಈಗ ಸಹ ಮಾಡುವುದಾದ್ರೆ ನಾವು 2024 ಇದೇನು ಪ್ರಯೋಜನ? ನೀವು ನೋಡಿ, ನಾವು ಆಡುವಾಗ ನಾನು ಉಡುಪಿ ಮಂಗಳೂರಲ್ಲಿ 160-170 ರನ್ ನನ್ನನ್ನು ಯಾರು KCA ಕರೆದು ಈ ಹುಡುಗ ಯಾರು ಇಷ್ಟು ರನ್ ಹೊಡೆಯೋ ಯಾರಂತ ಯಾರು ಕೇಳಲಿಲ್ಲ. ಅದು ನಮ್ಗೆ ಆಗ ಅದು ಮೈಂಡಲ್ಲಿ ಸಹ ಬರಲಿಲ್ಲ. ನಾನು ಹೋಗಿ ಈಗ ಗೋವಾದಲ್ಲಿ ಆಡಿ ಅಲ್ಲಿ ಇವನು ಒಳ್ಳೆ ಆಡ್ತಾನೆ, ರಂಜಿ ಚಾನ್ಸ್ ಇದೆ ನೀನು ಅಲ್ಲಿ, ನಾನು ಫಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲ್ಲಿ ಲೋಕಲ್ ಟೂರ್ನಮೆಂಟಲ್ಲಿ ಮ್ಯಾಕ್ಸಿಮಮ್ ರನ್ಸ್ ಎಲ್ಲ ಹೊಡೆದು, ಮತ್ತು ನಾನು UAEಗೆ ಹೋದೆ, ಅಲ್ಲಿ ಸಹ ಹಾಗೆ ನಂದು ಸ್ಕೋರಿಂಗ್. ಮತ್ತು ನಾನು ಸೌತ್ ಆಫ್ರಿಕಾ ಹೋದೆ, ಆಸ್ಟ್ರೇಲಿಯಾಕ್ಕೆ ಹೋದೆ, ನ್ಯೂಜಿಲೆಂಡ್ಗೆ ಹೋಗಿ ಅಲ್ಲಿ ಟೂರಲ್ಲಿ, ಅಲ್ಲಿ ನನಗೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತೇನೆ. ನೀನು ಹೇಗೆ ಮಾರೆ ಶಾರ್ಟ್ ಬಾಲಿಗೆ ಆಡೋದು? ಆಗ ನಮಗೆ ಶಾಕ್ ಆಗ್ತದೆ, ಆಗ ನಮಗೆ ಬೇಸರ ಆಗೋದು. ಅಂದರೆ ನಾನು ಇಷ್ಟು ರನ್ ಹೊಡೆಯುವಾಗ ಅದು ಸಿಚುವೇಶನ್ ನಮ್ಮ ಈಗಿನ ಜನ್ರೇಷನ್ಗೆ ಬರಬಾರ್ದು, ಅಷ್ಟೇ ನಂದು ಕಳಕಳಿ. ಅಂದರೆ ಈಗ ಯಾರಾದ್ರೂ ಇದ್ರೆ ಅಂತ ಮಕ್ಕಳನ್ನು ಇಗ್ನೋರ್ ಮಾಡಬೇಡಿ. ಅಂದ್ರೆ ಈಗ ನೋಡಿ, ನಾನು ನೋಡಿದಾಗೆ ರಣಜಿ ಟ್ರೋಫಿಯಲ್ಲಿ ನಮ್ದು ಏನು ಪರ್ಫಾರ್ಮೆನ್ಸ್ ಇಲ್ಲ. ವಿಜಯ್ ಹಜಾರೆಯಲ್ಲಿ ಈಗ ವಿನ್ ಆಗ್ತಾ ಇದ್ದಾರೆ. ರಣಜಿ ಟ್ರೋಫಿಯಲ್ಲಿ ಎಲ್ಲ ಮ್ಯಾಚ್ ನಾವು ಸೋಲ್ತಾ ಇದ್ದೇವೆ, ಡ್ರಾ ಮಾಡ್ತಾ ಇದ್ದೇವೆ. ಕರ್ನಾಟಕ ಎಲ್ಲಿ ಉಂಟು? ನಾರ್ಮಲ್ ಬೇರೆ ಮಧ್ಯಪ್ರದೇಶ ಬೇರೆ ಅದರೊಟ್ಟಿಗೆ ನಮ್ಗೆ ವಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ.
ಈಗ ಇವರು ಅಫಿಷಿಯಲ್ ಏರಿಯಾಕ್ಕೆ ಹೋಗ್ಬೋದು, ಹಳ್ಳಿಗಳಿಗೆ ಹೋಗಿ ಮಕ್ಕಳನ್ನು ಬೇರೆ ಇವರು ಖಾಲಿ ಬೆಂಗಳೂರಿಗೆ ಫೋಕಸ್ ಮಾಡಿ ಮತ್ತೊಂದಿದೆ, ನೀನು ಬೆಂಗಳೂರಿಗೆ ಬಂದು ಆಡಿದ್ರೆ ಮಾತ್ರ ನಿನಗೆ ರೆಕಗ್ನಿಷನ್, ಅದೆಲ್ಲ ರಾಂಗ್ ಅಲ್ಲ ಸರ್. ಎಲ್ರಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಇತ್ತು ಆಡ್ಲಿಕ್ಕೆ ಆಗ್ತದ? ಇವರೊಂದು ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಎಲ್ಲ ಏಜ್ ಕ್ಯಾಟಗರಿಯಲ್ಲಿ ಎಲ್ಲ ಟೀಮ್ ಮಾಡಿ ಇವರು ಆಡಿಸ್ಲಿ. ನೋಡು, ನಮ್ಮ ಮಕ್ಕಳು ಹೋಗಿ ಬೆಂಗಳೂರು ಮಕ್ಕಳನ್ನು ನಾವು ಡಿಫೀಟ್ ಮಾಡೋದು ಚಾಲೆಂಜ್ ನಾನು ಕೊಡ್ತೇನೆ KSCAಗೆ. ಖಂಡಿತ KSCAಗೆ ನಾನು ಅದು ಕೊಡ್ತೇನೆ. ನನಗೆ ಡಿಸ್ಟ್ರಿಕ್ಟ್ ಟೀಮ್ ಕೊಡಿ, ಇಲ್ಲಿ ಝೋನ್ ಕೊಡಿ. ನಾನು ಒಂದು ವಿಷಯ ಎಲ್ಲ ಹಾಗೇ ಬಂದದ್ದು, ಶ್ರೀಲಂಕಾ ಟೀಮ್ ಸಹ ಮೇಲೆ ಬಂದದ್ದು ಹಾಗೆ, ಶ್ರೀಲಂಕಾ ಸಹ ಏನು ಈಗ ಹೇಗೆ ಶ್ರೀಲಂಕಾ ಟೀಮ್ ಬರ್ತದೆ, ಬಾಂಗ್ಲಾದೇಶ್ ಎಲ್ಲರೂ ಹಾಗೆ ಬಂದು, ಜಿಂಬಾಬ್ವೆ ಟೀಮ್ ಎಲ್ಲ ಸಣ್ಣ ಅವರಿಗೆ ಆಪರ್ಚುನಿಟಿ ಸಿಕ್ಕಿದ ನಂತರ ಅಲ್ಲ ಅವ್ರ ಮೇಲೆ ಬಂದದ್ದು. ಹಾಗೆ ನಮಗೆ ಸಹ ಒಂದು ಝೋನ್ ಕೊಡಿ, ನಮ್ಮ ಹತ್ರ ಇದ್ದೆ ಮಕ್ಕಳಿದ್ದಾರೆ. ಉಡುಪಿಯನ್ನ ಝೋನ್ ಮಾಡಿ, ವಲಯವನ್ನಾಗಿ ಮಾಡಿ. ಯಾಕೆ ನಾವು ಮಂಗಳೂರು ಅಲ್ಲಿಗೂ ಇಲ್ಲಿ ಮಕ್ಕಳು ಅಲ್ಲಿ ಹೋಗಿ ಆಡೋದು, ಅಲ್ಲಿ ಎಲ್ಲಿ ಒಬ್ರು ಸರ್ ಇದು ಅಲ್ಲಿಂದ ಮತ್ತೆ ಎಜುಕೇಶನ್ ಹಬ್ಬು ನಮ್ದು ಉಡುಪಿ ಮಣಿಪಾಲ್ ಎಲ್ಲ ಎಜುಕೇಶನ್ ಎಷ್ಟು ಸ್ಕೂಲ್ ಕಾಲೇಜಸ್ ಇದೆ, ಮಕ್ಕಳು ಎಷ್ಟು ಬೇಕು. ನಾನು ಅಲ್ಲ ಬೇರೆ ಡಿಸ್ಟಿಕ್ಗೆ ಕಂಪೇರ್ ಮಾಡೋದಲ್ಲ, ನಮ್ಮದು ಎಲ್ಲದರಲ್ಲಿ ಇದೆ ಸಪೋರ್ಟು. ಈಗ ಇಲ್ಲಿ ಸ್ಪಾನ್ಸರ್ಸ್ ಬೇಕಾದರೆ ಎಷ್ಟು ಸಿಗ್ತಾರೆ ನಮಗೆ. ಇದು ಅವರು KSCA ನಮಗೆ ಝೋನ್ ಕೊಟ್ಟರೆ ಸಪೋರ್ಟ್ ಮಾಡುವವರು ತುಂಬ ಇದ್ದಾರೆ ನಮ್ಮದು ಉಡುಪಿಯಲ್ಲಿ. ತುಂಬ ಥ್ಯಾಂಕ್ಸ್ ಸರ್ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ನೀವು ಮಾತಾಡಿಸೋಕ್ಕೆ ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ನಾಯಕ, ಕ್ರಿಕೆಟ್ ತಂಡದ ಮಾಜಿ ನಾಯಕ, ಹಿರಿಯರ ವಿಶ್ವಕಪ್ ಆಡಿದಂಥ ಕನ್ನಡಿಗ, ಅದೇ ರೀತಿ ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ಆಯ್ಕೆ ಸಮಿತಿಯ ಅಧ್ಯಕ್ಷ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ, ಉದಯ್ ಕುಮಾರ್ ಯರ್ಮಾಳ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಉಡುಪಿ ಜಿಲ್ಲೆಯಲ್ಲಿ ಈಗ ಒಂದು ಉತ್ತಮ ಕಾರ್ಯವನ್ನು ಕೈಗೊಂಡಿದ್ದೀರಿ ಉಡುಪಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ವತಿಯಿಂದ. ಸರ್, ಇದರ ಈ ಯೋಜನೆಯ ಉದ್ದೇಶ ಹಾಗೂ ಇದು ಎಲ್ಲಿ ತನಕ ಹೋಗ್ತದೆ, ಎಲ್ಲಿ ಹೋಗಿ ತಲುಪ್ತದೆ ಸರ್? ಸರ್, ಇದು ನಮ್ಮ ಬಹುದಿನಗಳ ಕನಸು. ಇದು ಹೆಚ್ಚು ಕಮ್ಮಿ ಒಂದು 6-7 ವರ್ಷದ ಹಿಂದೆ ನಾನು ವಿಜಯಾಳೂರು ನಮ್ಮ ಸಮಾನ ಮನಸ್ಕರು ಈ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೇವೆ. ಹಾಂ ಸರ್. ತುಂಬ ಒಂದು ಮುತುವರ್ಜಿ ವಹಿಸಿ ಇದನ್ನು ಹಲವಾರು ಮೀಟಿಂಗ್ಗಳಲ್ಲೂ ಕೂಡ ನಾವು ಪ್ರಸ್ತಾವ ಮಾಡಿದ್ದೇವೆ. ಆದರೆ ಅದಕ್ಕೆ ಇವಾಗ ಕಾಲ ಕೂಡಿ ಬಂದಿದೆ. ಒಳ್ಳೆ ಸರ್. ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಒಳ್ಳೆಯ ಪ್ರತಿಭೆಗಳಿವೆ. ಹಾಂ ಸರ್. ಅದಕ್ಕೆ ಮೇಲೆ ಬರಲಿಕ್ಕೆ ಹಲವಾರು ಅಡ್ಡಿ ಆತಂಕಗಳಿಗೆ ಕಾರಣ ನಾವು ಕೂಡ ಆ ಒಂದು ವೇದಿಕೆಯನ್ನು ನಿರ್ಮಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಉಡುಪಿ ಜಿಲ್ಲಾ ಕ್ರಿಕೆಟ್ ಅಧ್ಯಕ್ಷರು ಕೂಡ ತುಂಬ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ನಮ್ಮ ಆನರೇಬಲ್ ಪ್ರೆಸಿಡೆಂಟ್ HS ಬಳ್ಳಾಲ್ ಸರ್ ಕೂಡ ತುಂಬಾ ಅವರು ಮುಂಚಿನಿಂದ ಕೂಡ ಒಂದು ಕ್ರಿಕೆಟಿಗೆ ಸ್ಪೋರ್ಟ್ಸ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಒಳ್ಳೆಯ ಉತ್ತಮ ಕ್ರಿಕೆಟ್ ತರಬೇತುದಾರರಿದ್ದಾರೆ, ಇಂಟ್ರೆಸ್ಟ್ ಇದ್ದವರು. ಮಕ್ಕಳನ್ನು ಬೆಳೆಸಬೇಕು, ಅವರವರದೇ ಒಂದು ರೀತಿಯ ಒಂದು ತರಬೇತಿಯಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕೆಂಬ ಒಂದು ಆಸೆ ಇದ್ದ ಒಂದು ಒಳ್ಳೆಯ ತಂಡ ಉಂಟು. ಹಾಂ ಸರ್. ಎಲ್ಲರೂ ಕೂಡ ಒಂದು ಸಮಾನ ಮನಸ್ಕರು. ಆದರೆ ಕ್ರಿಕೆಟ್ ಅಂತ ಬರುವಾಗ ನಮಗೆ ಬೇರೆ ಬೇರೆ ಒಂದು ವಿಷನ್ ಇರ್ತದೆ, ಅವರವರದ್ದೇ ಒಂದು ವಿಷನ್ ಇರ್ಬೋದು. ಬಟ್ ಉಡುಪಿ ಜಿಲ್ಲಾ ಒಂದು ಮೀಟಿಂಗಲ್ಲಿ ನಾವು ಮಾತಾಡುವಾಗ ಈ ಒಂದು ಪ್ರಸ್ತಾವನೆಗೆ ಚಾಲನೆ ಸಿಕ್ಕಿತ್ತು, ಆದಷ್ಟು ಬೇಗ ಚಾಲನೆ ಸಿಕ್ಕಿತ್ತು. ನಾವು ಕಳೆದ ಒಂದು 10 ದಿವಸದಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಸಾಕಷ್ಟು ಮಕ್ಕಳಲ್ಲಿ ಪೊಟೆನ್ಷಿಯಲ್ ಉಂಟು. ಅವರಿಗೆ ಈ ವೇದಿಕೆ ಖಂಡಿತವಾಗಿಯೂ ಉತ್ತಮ ಒಂದು ರೀತಿಯಲ್ಲಿ ಸಹಕಾರ ಆಗಲಿಕ್ಕೆ ಸಾಧ್ಯತೆ ಉಂಟು. ಹೌದು ಸರ್. ಇವಾಗ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ನಮ್ಮವರೇ ಆದಂತಹ ಪುತ್ತೂರಿನವರು ಅಲ್ವಾ ಸರ್, ರಘುರಾಮ್ ಭಟ್ ಸರ್ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ನಾವು ಯಾವುದೋ ಒಂದು ಒಳ್ಳೆಯ ಜಾಗವನ್ನು ನೋಡಿ ಇಲ್ಲಿ ಕ್ರೀಡಾಂಗಣ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಯಾವತ್ತಾದರೂ ಚರ್ಚೆ ಏನಾದರೂ ನಡೆದಿದೆಯಾ ಸರ್? ಸರ್, ಹಲವಾರು ವರ್ಷಗಳಿಂದ ಚರ್ಚೆ ಆಗ್ತಾ ಉಂಟು. ರಘುರಾಮ್ ಭಟ್ ಸರ್ ಬರುವುದಕ್ಕಿಂತ ಮುಂಚೆನೇ ಬ್ರಿಜೇಶ್ ಸರ್ಗೂ ಕೂಡ ನಾವು ಈ ಒಂದು ಮಾತನ್ನು ಅವರಿಗೆ ಪ್ರಸ್ತಾವನೆ ಮಾಡಿದ್ದೆವು. ಇಲ್ಲಿ ಅಂದರೆ ಅದು ಆ ಒಂದು ಪ್ರೊಸೀಜರ್ ಸಿಸ್ಟಮ್ ಅಂದರೆ ಗೌರ್ಮೆಂಟ್ ಜಾಗ ಬೇಕು, ಲ್ಯಾಂಡ್ ಬೇಕು. ಅದಕ್ಕೆ ತಪಾಸಣೆ ಕೂಡ ಆಗಿದೆ. ಆದರೆ ಉಡುಪಿಯಲ್ಲಿ ಒಂದು ಹೆಜ್ಮಾಡಿ ಗ್ರೌಂಡನ್ನು ನಾನು ತೋರಿಸಿದ್ದೆ. ಅದು ಗೌರ್ಮೆಂಟ್ ಲೆಂತ್ ಸ್ವಲ್ಪ ಕಮ್ಮಿ ಇದ್ರೂ ಒಂದು ಸೆಂಟ್ರಲ್ಲಿ ಉಂಟು, 2 ಜಿಲ್ಲೆಗೂ ಕೂಡ ಸೆಂಟ್ರಲ್ ಏನೋ ಅದು ಬಿದ್ದು ಹೋಯಿತು. ವಿಜಯಾಳು ಸರ್ನ ಒಂದು ಮುತುವರ್ಜಿಯಲ್ಲಿ ನಿಟ್ಟೆ ಗ್ರೌಂಡು
ಈ MGM ಗ್ರೌಂಡು ಎಲ್ಲ ನಾವು ತೋರಿಸ್ತೇವೆ. ಯಾಕೋ ಇನ್ನೂ ಅದರ ಇದು ಏನು ಅದು ಆ ಕಡೆಯಿಂದ ಸಮಸ್ಯೆನ ಅಥವಾ ಇಂಟ್ರೆಸ್ಟ್ ಇಲ್ವಾ ಅಥವಾ ಈ ಕಡೆಯಿಂದ ಇಂಟ್ರೆಸ್ಟ್ ಇಲ್ಲ, ಹೇಗೆ ಸರ್ ಅದು? ಏನು ನಮಗೂ ಅರ್ಥ ಆಗೋದಿಲ್ಲ. ಮಾತಾಡಿದ್ದಾರೆ, ಎರಡೂ ಕಡೆ ಕೂಡ ಮಾತಾಡಿದ್ದಾರೆ. ಈಗ ನಿಟ್ಟೆ ಗ್ರೌಂಡ್ ಒಳ್ಳೆ ಗ್ರೌಂಡ್ ಅದು. ಯಾಕಂತ ಹೇಳಿದ್ರೆ ನಾವು ಕ್ರಿಕೆಟ್ ಅಂತ ನೋಡಿದಾಗ ಅಲ್ಲಿ ಬರೇ ಬೆಂಗಳೂರಿನ ಹುಡುಗರನ್ನ ಸೆಲೆಕ್ಟ್ ಮಾಡುವಂಥದ್ದು ಅಥವಾ ಅವ್ರ ಆಯ್ಕೆ ಆಗುವಂಥದ್ದು. ಈಗ ನಮ್ಮವ್ರು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅನಿವಾರ್ಯ ಆಗ್ತದೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ಏನಾಗ್ತದೆ ಆವಾಗ ನಾವು ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡ್ತೀವಿ, ನಮ್ಗೆ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಿಲ್ಲ ಅಂತ. ಸೊ ನಮ್ಮ ಉಡುಪಿಯವರೇ ಎಲ್ಲ ಒಂದು ಒಮ್ಮತದಿಂದ ಇದು ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆ ಜಿಲ್ಲಾ ಕ್ರೀಡಾಂಗಣ ಮಾಡಿದರೆ ಆ ಮಕ್ಕಳಿಗೆ, ಈಗ ಫಾರ್ ಎಕ್ಸಾಂಪಲ್ ತುಮಕೂರಿನಲ್ಲಿ ಆಗಿದೆ, ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಂತ ಆಗೋದಿಲ್ಲವೇ? ಈ ಬಗ್ಗೆ ಒಂದು ಗಂಭೀರ ಚಿಂತನೆ ಮತ್ತು ಒಂದು ಯೋಚನೆ ಆಗ್ಬೇಕಂತ ಅನಿಸ್ತಿಲ್ಲ ಸರ್? ಖಂಡಿತ ಸರ್, ಖಂಡಿತ. ನಮಗೆ ಒಂದು ಬಹಳ ಪ್ರಾಮುಖ್ಯವಾಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಆ ವೇದಿಕೆ ನಿರ್ಮಾಣ ಮಾಡಿ ಕೊಟ್ಟರೆ ಮಾತ್ರ ಆ ವಾತಾವರಣ ಸೃಷ್ಟಿ ಆಗ್ಬೋದು. ಮಕ್ಕಳಿಗೆ ಕೂಡ ಆಡಲಿಕ್ಕೆ ರೆಗ್ಯುಲರ್ ಒಂದು ಪ್ರಾಕ್ಟೀಸ್, ಬೇರೆ ಬೇರೆ ಬೆಂಗಳೂರಿಂದ ನುರಿತ ತರಬೇತದಾರರ ಒಂದು ಕ್ಯಾಂಪು, ಒಂದು 15 ದಿವಸದ 20 ದಿವಸದ ಕ್ಯಾಂಪ್, ಬೇರೆ ಬೇರೆ ಲೀಗ್ ಆಡಿದ ತಂಡಗಳ ಜೊತೆ ಆಡ್ಲಿಕ್ಕೆ ಅವಕಾಶ, ರೆಗ್ಯುಲರ್ ಮ್ಯಾಚ್ ಆಡಲಿಕ್ಕೆ. ಇಲ್ಲಿ ಹಲವಾರು ಸಮಸ್ಯೆ ಉಂಟು. ಈಗ ಈ ಮಣಿಪಾಲದಲ್ಲಿ ಆಡುವಾಗ ಕೂಡ ಅವರದೇ ಒಂದು ಗ್ರೌಂಡಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗುವಾಗ ನಮಗೆ ಈ ಗ್ರೌಂಡ್ನ ಕೊರತೆ ಕೂಡ ತುಂಬ ಕಾಣ್ತದೆ. ತುಂಬ ಇದು ಸ್ಟ್ರಗಲ್ ಮಾಡಬೇಕಾಗಿದೆ. ಗ್ರೌಂಡ್ ವೆರಿ ಇಂಪಾರ್ಟೆಂಟ್ ನಮಗೆ. ಗ್ರೌಂಡ್ ಇಲ್ಲಿ ಮಹಿಳಾ ಕ್ರಿಕೆಟ್ ಯಾವ ಥರ ಇದೆ ಸರ್? ಯಾಕಂತ ಹೇಳಿದರೆ ರಾಜ್ಯದ ಕ್ರಿಕೆಟ್ ತಂಡವನ್ನು ನೋಡಿದಾಗ ಅವರು ಅಂತ ಹೇಳಿದರೆ ತುಂಬ ಪಳಗಿದ ಆಟಗಾರರು ಸಿಗ್ತಾ ಇಲ್ಲ. ಮತ್ತು ದೂರದಿಂದ ಜಿಲ್ಲೆಗಳಿಂದ ಬಂದು ರಾಜ್ಯ ತಂಡವನ್ನು ಸೇರುವಂಥ ಮಕ್ಕಳು ಕೂಡ ಕಡಿಮೆ ಅನಿಸ್ತಾ ಇದೆ. ಸೊ ಉಡುಪಿಯಲ್ಲಿ ಮಹಿಳಾ ಕ್ರಿಕೆಟ್ ಯಾವ ಥರದಲ್ಲಿ ಡೆವಲಪ್ಮೆಂಟಿಗೆ ಯಾವ ಥರ ಪ್ಲ್ಯಾನ್ ಹಾಕೊಂಡಿದೆ ಸರ್? ಮಹಿಳಾ ತಂಡ ಮಾಡಬೇಕಿದ್ರೆ ಉಡುಪಿಯಲ್ಲಿ ಸಾಕಷ್ಟು ಮಹಿಳಾ ಆಟಗಾರರಿದ್ದಾರೆ. ಯಾಕೋ ಮೊನ್ನೆ ಸೆಲೆಕ್ಷನ್ನಲ್ಲಿ ಕೂಡ ಸಾಕಷ್ಟು ಮಂದಿ ಬರಲಿಲ್ಲ. ಅದು ಯಾವ ಕಾರಣ ನನಗೂ ಗೊತ್ತಿಲ್ಲ ಸರ್. 16-17 ಮಂದಿ ಬಂದಿದ್ದಾರೆ ಅಷ್ಟೇ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 50 ಮಂದಿ ಮಕ್ಕಳು ಖಂಡಿತ ಸಿಗ್ತಾರೆ. ಅವರು ಎಲ್ಲ ಬಂದರೆ ಮಾತ್ರ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ. ಈಗ 17 ಮಂದಿಯಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಲೆಕ್ಕದಲ್ಲಿ ಅವರಲ್ಲಿ ಎಲ್ಲರೂ ಒಳ್ಳೆದಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಆಯ್ಕೆಗೆ ಅವಕಾಶ ಬರಲಿಲ್ಲ. ಏನು ಕಾರಣ ಗೊತ್ತಿಲ್ಲ. ಇನ್ನೊಮ್ಮೆ ನಮ್ಮ ಅಧ್ಯಕ್ಷರ ಮುಖಾಂತರ ಅವರಿಗೆ ರಿಮೈಂಡ್ ಮಾಡಿ ಪುನಃ ಕರೆಸಿ ಏನಾದರೂ ನೋಡಬೇಕು. ಯಾಕಂದರೆ ಒಳ್ಳೆ ಇವಾಗ ಮಹಿಳಾ ಕ್ರಿಕೆಟ್ ಆಡುವವರಿಗೆ ಪುರುಷರಷ್ಟೇ ಸಮಾನವಾದಂಥ ವೇತನ, ಸಮಾನವಾದಂಥ ಗೌರವ, ಸಮಾನವಾದಂಥ ಪ್ರಶಸ್ತಿ, ಸನ್ಮಾನ ಎಲ್ಲವೂ ಸಿಗ್ತಾ ಇದೆ. ಆದ್ದರಿಂದ ಆ ಬಗ್ಗೆ ಉಡುಪಿ ಜಿಲ್ಲೆ ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸ ಮಾಡ್ಬೇಕನ್ನಿಸ್ತಾ ಇಲ್ವಾ ಸರ್? ಖಂಡಿತ ಸರ್, ಖಂಡಿತ. ಇಲ್ಲಿ ಈಗ ನಾವು ಏನು ಒಂದು ಡಿಸಿಷನ್ ತಗೊಂಡಿದ್ದೇವೆ. ಎಲ್ರಿಗೂ ಕೂಡ ಒಂದು ಹುಮ್ಮಸ್ಸು ಉಂಟು. ಆ ಮಕ್ಕಳು ಎಲ್ಲರೂ ನಮ್ಮೊಟ್ಟಿಗೆ ಅವರು ಕೋಆರ್ಡಿನೇಟ್ ಮಾಡಿದರೆ ಇಲ್ಲಿ ಖಂಡಿತ ಒಂದು ಒಳ್ಳೆಯ ಒಂದು ವರ್ಷಕ್ಕೆ ಒಂದು 4 ಮಂದಿ ಆದರೂ ರಾಜ್ಯಕ್ಕೆ ರೆಪ್ರೆಸೆಂಟ್ ಮಾಡುವ ಅವಕಾಶ ಖಂಡಿತ ಬರ್ತದೆ. ಅವರು ಇಂಟ್ರೆಸ್ಟ್ ತಗೋಬೇಕು. ಯಾರು ಯಾಕೆ ಬರ್ತಿಲ್ಲ ಅದು ಅಲ್ಲ, ಏನು ಕಾರಣ. ಈಗ ಕೆಲವರು ಕಷ್ಟ ಇರ್ಬೋದು. ಕ್ರಿಕೆಟ್ ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ಗೇಮ್. ಅವರಿಗೆ ಉಡುಪಿ ಜಿಲ್ಲೆಯ ವತಿಯಿಂದ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡೋ, ಅವರ ಪರಿಕರಗಳನ್ನು ಕೊಡುವ ವ್ಯವಸ್ಥೆ, ಅವರ ಚಾರ್ಜಸ್ ಏನು ಅದು ವ್ಯವಸ್ಥೆ, ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಬಟ್ ನಾನು ನೋಡಿದ ಮಟ್ಟಿಗೆ ಸಾಕಷ್ಟು ನಮ್ಮ ಅಫಿಷಿಯಲ್ ಏರಿಯಾದವರಿಗೆ ಕೇಳುವವರಿಲ್ಲ, ಗಾಡ್ ಫಾದರ್ಸ್ ಇಲ್ಲ. ನಮ್ಮ ಮಕ್ಕಳು ಹೋಗಿ ಆಡ್ತಾರೆ, ಬರ್ತಾರೆ, ಏನಾಗ್ತದೆ, ಏನಾಗಿದೆ ಅಂತ ಕೇಳುವವ್ರು ಯಾರೂ ಇಲ್ಲ ಸರ್. ರೀಸೆಂಟ್ಲಿ ಕೆಲವು ವಿಚಾರ ಆಯಿತು. ನಾನು ಕೂಡ ಇದನ್ನು ತುಂಬ ಬೇಸರದಿಂದ ಮಾತಾಡ್ತೀನಿ. ನಾನು ತುಂಬ ಬೇಸರ ಅಂದರೆ ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡಿದರೂ ಆಯ್ಕೆ ಆಗುವ ಸಂದರ್ಭನೇ ಇಲ್ಲ. ಯಾರಾದರೂ ಗಾಡ್ ಫಾದರ್ ಬೇಕು, ಇಲ್ಲಾಂದರೆ ಯಾವುದಾದ್ರೂ ಬಲ ಬೇಕು. ನಾನು ಕಣ್ಣಲ್ಲಿ ಯಾವುದು ನೋಡಲಿಲ್ಲ. ಬಟ್ ಈ ವಿಚಾರ ನೋಡುವ ಹಾಗೆ ಕಾಣ್ತದೆ. ತುಂಬ ಆಡಿಯೋ ಕೂಡ ಕೊಡೋದಿಲ್ಲ. ಇನ್ನೇನು ಸಮಥಿಂಗ್ ಇಸ್ ಫಿಶಿ ಅನಿಸ್ತಾ ಇದ್ದಾರೆ. ತುಂಬ ಬೇಸರ ಆಗ್ತದೆ. ನಮ್ಮಲ್ಲಿ ಪೊಟೆನ್ಷಿಯಲ್ ಉಂಟು, ನಮ್ಮ ಮಕ್ಕಳು ಆಡ್ತಾರೆ. ಈ ಮಕ್ಕಳು 365 ದಿವಸದಲ್ಲಿ 300 ದಿವಸ ಇಲ್ಲಿ ಮಳೆಯ ಬೇರೆ ಬೇರೆ ಕಾರಣದಿಂದ ಇಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಮ್ಯಾಚ್ ಇಲ್ಲ ಮಕ್ಕಳಿಗೆ. ಅಲ್ಲೇ ಮಕ್ಕಳು 300 ದಿವಸನೇ ಆಡ್ತಾರೆ. ಆ ಮಕ್ಕಳೊಟ್ಟಿಗೆ ಕಾಂಪಿಟೇಷನ್ ಕೊಟ್ಟು ಇವರು ಆಯ್ಕೆ ಆಗ್ತಾರಲ್ಲ, ಅದು ಗ್ರೇಟ್. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲಿ ಇದನ್ನು ಮಾತಾಡೋರು ಯಾರಿಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಮಕ್ಕಳಿಗೆ ಆಗಬಾರ್ದು. ಅದಕ್ಕೆ ಒಳ್ಳೆಯ ಒಂದು ಪ್ಲ್ಯಾನಿಂಗ್ ಮಾಡಿ ನಾವು ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಝೋನ್ ಮಂಗಳೂರು ಝೋನ್ ಅವರ ನಮ್ಮ ಮುಖ್ಯಸ್ಥರು ಎಲ್ಲ ಆತ್ಮೀಯರು, ಒಳ್ಳೆಯ ಕೆಲಸಗಾರರು. ರಘುರಾಮ್ ಭಟ್ರು ಕೂಡ ನಮ್ಮ ಇಷ್ಟ ತನಕ ನಾವು ಮನವಿ ಮಾಡಿದ್ದೇವೆ, ಎಲ್ಲ ರೀತಿಯಲ್ಲೂ ಮನವಿ ಮಾಡಿದ್ದೇವೆ.
ಅವ್ರು ಸ್ಪಂದಿಸಬೇಕು. ನಮ್ಮ ಮಕ್ಕಳು ಯಾರು ಪೊಟೆನ್ಷಿಯಲ್ ಇದ್ದಾರೆ ಅವರಿಗೆ ಬೇರೆಯೇ ಕ್ಯಾಂಪ್ ಹಾಕುವ ಒಂದು ವ್ಯವಸ್ಥೆ ಮಾಡಿ ಅವರನ್ನು ಮೇಲೆ ತರುವ ವ್ಯವಸ್ಥೆ ಮಾಡಬೇಕು. ಈ ಕೋಸ್ಟಲ್ ಮಕ್ಕಳು ತುಂಬ ಸ್ಟ್ರಾಂಗ್ ಇದ್ದಾರೆ. ಹೌದು ಹೌದು ಸರ್. ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ನಮ್ಮ ಮಕ್ಕಳು ಸ್ಟ್ರಾಂಗು. ಹಾಂ ಸರ್. ಒಂದು ಸ್ಟ್ರೆಂತ್ ಎಲ್ಲ. ಮತ್ತು ನಮ್ಮಲ್ಲಿ ಯಾರು ಕೇಳೋರಿಲ್ಲ, ನಾನು ನೋಡಿದೆ. ನಾನು ತುಂಬ ವರ್ಷದಿಂದ ನಾನು ನೋಡ್ತಿದ್ದೆ. ಹೌದು, ನೀವು ಇನ್ವಾಲ್ವ್ ಆಗಿದ್ದೀರಾ ಕ್ರಿಕೆಟ್ನಲ್ಲಿ. ತುಂಬ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.